ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀಮದಮಲ ಜ್ಞಾನ ಭಕ್ತಿ ಪ್ರೇಮ ವೇದ ಪುರಾಣ ಶಾಸ್ತ್ರ ಸ್ತೋಮ ನುತ ನತ ಚಾರು ಚರಣಾಂಭೂಷಧನ ಮಹಿಮಾ ನಾಮ ರೂಪ ಕ್ರಿಯಾ ಕಲಾಪ ವಿರಾಮ ನನುಪಮ ದಿವ್ಯ ತೇಜೋ ವ್ಯೋಮಮೂರ್ತಿ ಗುರುಹೇಶ್ವರ ಲಿಂಗ ಶರಣಾರ್ಥಿ. ಕಾಯದೊಳಗುರು ಲಿಂಗ ಜಂಗಮದಾಯತ್ವನರಿಯಲಿಕ್ಕೆ ಸುಲಭೋಪಾಯದಿಂದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಗುರು ಹಾಗೆ ದಾಯದೋರಿ ಸಮಸ್ತ ಭಕ್ತ ನಿಕಾಯವನ್ನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಭೋ ವಿರಾಟ್ಪುರ ಸ್ವಾಮಿ ಚರ್ಚಕ್ರೇಶ್ವರ ಪ್ರಭು ಪರಾತ್ಪರಂ ಗುರುರ್ವಂದೇ ಕುಮಾರೇಶ ಕೃಪಾನಿಧೆ. ಪ್ರಾತಃ ಸ್ಮರಣೀಯ ತಾತ್ವಿಕ ತಳಹದಿಯ ಮೇಲೆ ಸಾತ್ವಿಕ ಸಮಾಜದ ನಿರ್ಮಾತೃಗಳಾದ ಕಾಯಕ ಸಿದ್ಧಾಂತವನ್ನ ನಾಡವರಿಗೆ ಬಿತ್ತರಿಸಿ ಸ್ವತಃ ಕಾಯಕ ಪ್ರೇಮಿಗಳಾಗಿರುವ ಬಸವಾದಿ ಯಲ್ಲಮ್ಮ ಬ್ರಹ್ಮಚಾರನ್ನ, ತೋಂಟದ ಸಿದ್ಧಲಿಂಗ ಯತಿಗಳವರನ್ನ, ಪರಮಾರಾಧ್ಯ ಗುರುವರರಾದ ಹಾನಗಲ್ಲ ಗುರುಕುಮಾರ ಮಹರ್ಷಿ ಗುರುಗಳವರನ್ನ ಸ್ಮರಿಸಿರಿಸಿಕೊಂಡು ಜಾತ್ರಾ ಮಹೋತ್ಸವದ ತನ್ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಮಹಾದಾಸೋಹಿ ಶರಣ ಬಸವೇಶ್ವರ ಮಹಾಪುರಾಣದ ಭವ್ಯವಾದ ವೇದಿಕೆ ಮೇಲೆ ತಮ್ಮೆಲ್ಲರಿಗೂ ಸಂಗೀತದ ಸದೌತಣ ಉಣಬಡಿಸಿರುವ ಕಲಾದ್ವಯರಲ್ಲಿ, ಬಸವಣ್ಣನವರಲ್ಲಿ ಆಗಮಿಸಿರುವ ಸಮಸ್ತ ಶರಣ ತಂದೆ ತಾಯಿಗಳೇ, ತಮ್ಮೆಲ್ಲರಿಗೂ ಅನಂತ ಶರಣು ಶಿವ ಶರಣಾರ್ಥಿಗಳು. ಬದುಕು ಮಾನವೀಯ ಗುಣಗಳಿಂದ ಕೂಡಿರುವಂತಹದ್ದಾಗಿರಬೇಕು. ಬದುಕು ತುಂಬಿಕೊಂಡ ಮಾವಿನ ಹಣ್ಣಿನ ಗಿಡದ ಹಾಗೆ ಬಾಗಿರಬೇಕು. ಹಣ್ಣು ಕೊಡೋದು ಬೇರೆ, ಹಣ್ಣ ಬಿಟ್ಟ ಮೇಲೆ ಬಾಗೋದು ಬೇರೆ. ತುಂಬಿಕೊಂಡ ಹಣ್ಣಿನ ಗಿಡದ ಹಾಗೆ ಬಾಗಿರುವಂತಹ ಬದುಕಾಗಬೇಕು. ಬದುಕು ನಾಲ್ಕು ಜನರಿಗೆ ಮಾರ್ಗದರ್ಶಕ ಪ್ರಾಯವಾಗಿರುವಂತಹದ್ದಾಗಿರಬೇಕು. ನಾಲ್ಕು ಜನರ ಬದುಕಿಗೆ ಬೆಳಕಾಗದೇ ಇದ್ದರೂ ಪರವಾಗಿಲ್ಲ, ಕತ್ತಲೆಯಂತೂ ಆಗಲೇಬಾರದು. ಬದುಕು ಭಗವಂತವು ಸಹಿತ ಒಂದು ಕ್ಷಣ ಮೆಚ್ಚಿ ಬದುಕು ಆಗುವುದಾದರೆ ಇಂಥದ್ದೇ ಆಗಿರಬೇಕು ಅನ್ನೋಷ್ಟರ ಮಟ್ಟಿಗೆ ನಮ್ಮೆಲ್ಲರ ಬದುಕು ಆದರ್ಶಪ್ರಾಯವಾಗಿರಬೇಕು. ನಾಲ್ಕು ಜನರ ಬಾಯೊಳಗೆ ಇರಬೇಕೆ ವಿನಃ ನಾಲ್ಕು ಜನರ ಹಲ್ಲಿನೊಳಗಿರುವ ಬದುಕಾಗಬಾರದು. ಹಲ್ಲಿನೊಳಗಿರುವುದಕ್ಕೂ ಬಾಯಿಯೊಳಗಿರುವುದಕ್ಕೂ ಬಹಳ ವ್ಯತ್ಯಾಸ. ಗುರು ತನ್ನ ಶಿಷ್ಯರನ್ನ ಕರೆದುಕೊಂಡು ಹೊರಟಿತ್ತು. ಕಂಡಲ್ಲಿ ತಮ್ಮ ಜ್ಞಾನವನ್ನ ಪಸರಿಸುವುದರ ಮೂಲಕ ಶಿಷ್ಯ ಸಂಪತ್ತನ್ನ ಬೆಳೆಸಿರುವ ಗುರುನಾಥ ಶಿಷ್ಯರನ್ನ ಕರೆದುಕೊಂಡು ಸಂಚಾರ ಮೂರ್ತಿಯಾಗಿ ಹೊರಡುವ ಘಳಿಗೆಯೊಳಗ ಒಂದು ಹೆಣ ಬರ್ತದೆ. ಯಾವ ಹೆಣ ತಮ್ಮ ಎದುರಿಗೆ ಬಂದ ಘಳಿಗೆಯೊಳಗ ಶಿಷ್ಯ ಸಂಪತ್ತೆಲ್ಲ ಪ್ರಶ್ನೆ ಮಾಡ್ತದೆ ಗುರುನಾಥನಿಗೆ, ಗುರುವರ ಇವಾಗೇನು ಈ ಹೆಣದ ಮೆರವಣಿಗೆ ನಡೀತಿದೆ, ಈ ಹೆಣ ಸ್ವರ್ಗಕ್ಕೆ ಹೋಗ್ಯಾದೋ ನರಕಕ್ಕೆ ಹೋಗ್ಯಾದೋ ಅಂತ ಕೇಳಿದ್ರು. ಇದು ಸ್ವರ್ಗಕ್ಕೆ ಹೋಗ್ಯದೋ ಅಥವಾ ನರಕಕ್ಕೆ ಹೋಗ್ತದೆ. ಗುರುನಾಥ ಬಹಳ ಜಾಣ. ಶಿಷ್ಯ, ಇದನ್ನ ನಾನು ಹೇಳೋದಕ್ಕಿಂತ ಅಲ್ಲೇನು ಹೆಣದ ಮೆರವಣಿಗೆ ನಡೆದಾಗ ಆ ಹೆಣದ ಮೆರವಣಿಗೆಯ ಜೊತೆಗೆ ನೀನು ಒಂದು 4 ಹೆಜ್ಜೆ ಹಾಕುವಂತ ಶಿಷ್ಯರನ್ನ ಕೊಟ್ಟು ಕಳಿಸ್ತಾರೆ.
ಯಾವ ಶಿಷ್ಯ ಸಂಪತ್ತೆಲ್ಲ ಹೆಣದ ಜೊತೆಗೆ 4 ಹೆಜ್ಜೆಯನ್ನು ಹಾಕುವ ಘಳಿಗೆಯೊಳಗ ಅಲ್ಲಿ ಹೊರಟಿರುವ ಮಂದಿ ಕೇಳ್ತಿದ್ರು, ಇನ್ನೂ ಒಂದು 4 ದಿವಸ ಈ ಪುಣ್ಯಾತ್ಮ ಇರಬೇಕಾಗಿತ್ತು ಅಂತ ಅಲ್ಲಿರುವ ಜನ ನಡ್ಕೊಂಡು ಹೋಗಬೇಕಾದ್ರ ಮಾತುಗಳನ್ನ ಕೇಳಿಸ್ಕೊಂಡು ಈ ಮಾತುಗಳನ್ನ ತಿಳಿದುಕೊಂಡ ಶಿಷ್ಯರು ಬಂದು ಗುರುವಿನ ಹತ್ತಿರಪ್ಪ, ಗುರುದೇವ, ನಿಮ್ಮ ಅಪ್ಪಣೆಯ ಮೇರೆಗೆ ನಾವು 4 ಹೆಜ್ಜೆ ಹೆಣದ ಜೊತೆಗೆ ಹೋಗಿದ್ದಾಗದೆ ಅಲ್ಲಿ ಏನ್ ಮಾತಾಡಕತ್ತಿದ್ರು ಇಪ್ಪ, ಇನ್ನೂ ಒಂದು 4 ದಿವಸ ಈ ಪುಣ್ಯಾತ್ಮ ಈ ಭೂಮಿ ಮೇಲೆ ಈ ಊರೊಳಗ ಇರಬೇಕಾಗಿತ್ತು ಅಂತ ಮಾತಾಡಕತ್ತಿತ್ತು ಅಂದಾಗ ಗುರುನಾಥರ ಹೇಳ್ತಾರ ಶಿಷ್ಯರಿಗೆ, ಇಷ್ಟ ತಿಳ್ಕೊಂಡು ಬಿಡಪ್ಪ, ಇನ್ನೂ 4 ದಿವಸ ಈ ಪುಣ್ಯಾತ್ಮ ಭೂಮಿ ಮೇಲೆ ಬದುಕಬೇಕಂತ ಮಾತಾಡಕತ್ತಾರಂದ್ರ ಈತ ಸ್ವರ್ಗಕ್ಕನೆ ಹೋಗ್ಯಾರಂತ ತಿಳ್ಕೊಂಡು ಬಿಡು ಅಂತ ಗುರುದೇವ ಶಿಷ್ಯರಿಗೆ ಹೇಳಿಕೊ. ಇದು 4 ಜನರ ಬಾಯಿಯೊಳಗ ಇರುವಂತ 4 ಅನ್ನುವ ಪದ ಬಹಳ ವಿಶೇಷ, ಬಹಳ ವಿಶೇಷ. ಯಾಕಂದ್ರೆ 4 ಜನರ ಬಾಯಾಗಿರ್ಬೇಕು, 4 ಮಂದಿನ ಸಂಪಾದನೆ ಮಾಡ್ಕೊಳ್ಬೇಕು. ಇವೆಲ್ಲ ಅಂತಿರ್ತೀವಿ, 4 ಮಂದಿ ಬಾಯಾಗಿಲ್ರಿ, 4 ಮಂದಿ ಮಂದಿಯಾಗಿಲ್ಲ, ಇವನು ತಗೊಂಡು ಏನು ಮಾಡೋದದ? 4 ಮಂದಿ ಹೊತ್ಕೊಂಡು ಹೋಗೋದಕ್ಕರೆ ಬೇಕಲ್ಲ 4 ಮಂದಿ. ಆ 4 ಮಂದಿನ ಸಂಪಾದನೆ ಮಾಡೋದರ ಅರ್ಥ ಏನು ಅಂದ್ರ, 4 ಜನರ ಬಾಯೊಳಗ ಇದ್ವಿ ಅಂದ್ರ ಈ ಬದುಕು ಸಾರ್ಥಕ ಆಗ್ಯದಂತ ನಮ್ಮಷ್ಟಕ್ಕ ನಾವು ತಿಳ್ಕೊಂಡು ಬಿಡಬೇಕಾಗ್ತದ. ಅಂತ ಸಾರ್ಥಕತೆಯ ಬದುಕನ್ನ ಮಾಡಿದವರೇ ಮಹಾತ್ಮರಾದ ಶರಣ ಬಸವ. ಅಂಥ ಶರಣ ಬಸವರ ಮಹಾಪುರಾಣವನ್ನ ಹೇಳುವ ಭಾಗ್ಯ ನನ್ನದಾಗಿದೆ. ಇವತ್ತಿನ ವಿಚಾರ ಬಹಳ ಅದ್ಭುತವಾಗಿರುವಂತಹದ್ದು. ಈ ವಿಚಾರಕ್ಕೆ ಬರೋಕ್ಕಿಂತ ಮೊದಲು ಈಗ ಪ್ರಾರ್ಥನೆ. ಸಾಂಬ ಸದಾ ಶಿವ ಸಾಂಬ ಶಿವ, 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 ಸಾಂಬ ಸದಾ ಶಿವ ಸಾಂಬ ಶಿವ. ಕಲಬುರಗಿ ಪುರವಾಸ ಸಾಂಬ ಶಿವ, ಕಲಬುರಗಿ ಪುರವಾಸ ಸಾಂಬ ಶಿವ, ಶರಣ ಬಸವೇಶ್ವರ ಸಾಂಬ ಶಿವ, ಶರಣ ಬಸವೇಶ್ವರ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ. ಎಡೆಯೂರ ಪುರವೇಶ ಸಾಂಬ ಶಿವ, ಎಡೆಯೂರ ಪುರವೇಶ ಸಾಂಬ ಶಿವ, ಸಿದ್ಧಾಲಿಂಗೇಶ್ವರ ಸಾಂಬ ಶಿವ, ಸಿದ್ಧಾಲಿಂಗೇಶ್ವರ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ. ಹಾನಗಲ್ಲ ಪುರದೇಶ ಸಾಂಬ ಶಿವ, ಹಾನಗಲ್ಲ ಪುರದೇಶ ಸಾಂಬ ಶಿವ, ಗುರು ಕುಮರೇಶ್ವರ ಸಾಂಬ ಶಿವ, ಗುರು ಕುಮರೇಶ್ವರ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ.
ಅರಳಗುಂಡಗಿಯ ಕಂದ ಬೇಡಿದವರಿಗೆ ಬೇಡಿದಷ್ಟಾರ್ಥಗಳನ್ನು ದಯಪಾಲಿಸಿದ ಪುಣ್ಯಾತ್ಮ, ಕಾಮಧೇನು ಕಲ್ಪ ವೃಕ್ಷವಾದ ಇಳೆಯೊಳಗಾದ ಮಹಾತ್ಮ, ತುಂಬು ಬದುಕನ್ನ ನಡೆಸುವ ಘಳಿಗೆಯೊಳಗೆ ಶರಣ ಬಸವರ ಕೀರ್ತಿ ವಾರ್ತೆಯನ್ನ ಕೇಳಿರುವ ಸಮಸ್ತ ಸುತ್ತಮುತ್ತಲಿನ ಭಕ್ತರು ನಿತ್ಯ ನಿತ್ಯ ಶರಣ ಬಸವರ ದರ್ಶನಕ್ಕಂತ ಬರ್ತಿದ್ರು. ನಿತ್ಯ ನಿತ್ಯ ಶರಣ ಬಸವರ ದರ್ಶನಕ್ಕೆ ಬರುವಂತ ಭಕ್ತಾದಿಗಳನ್ನ ಪ್ರಸಾದವನ್ನ ಮಾಡಿಸದೆ ಹಾಗೇ ಕಳಿಸ್ತಿರ್ಲಿಲ್ಲ. ಜಂಗಮರ ಪಾದ ಪೂಜೆಯನ್ನ ಮಾಡಿ ಪದೋದಕವನ್ನು ಸ್ವೀಕರಿಸಿ ಪ್ರಸಾದವನ್ನ ಕೊಡದೆ ಕಾಣಿಕೆಯನ್ನ ಕೊಡದೆ ಅವತ್ತಿನ ಬದುಕು ಪರಿಪೂರ್ಣವಾಗ್ತಿರಲಿಲ್ಲ. ಇಂಥ ಶ್ರೀಮಂತಿಕೆಯಿಂದ ಕೂಡಿದ ಬದುಕು ಶರಣ ಬಸವರ ತಮ್ಮನಾದ ದೊಡ್ಡಪ್ಪ ಗೌಡನ ಹೆಂಡತಿಯ ಕೆಟ್ಟ ಬುದ್ಧಿಯಿಂದ ಒಡೆಯುವ ಸಂದರ್ಭ ಬರ್ತದೆ. ಯಾವ ದೊಡ್ಡಪ್ಪನ ಹೆಂಡತಿಯಾದ ಗಂಡನಿಗೆ ನಿತ್ಯ ನಿತ್ಯ ಪೀಡಿಸುವ ಘಳಿಗೆಯೊಳಗೆ ನಿಮ್ಮಣ್ಣ ಹಿಂಗ ಮಾಡ್ಕೊಂತ ಹೋದ ಅಂದ್ರ, ಹಿಂಗ ಪ್ರಸಾದ ಮಾಡ್ಕೊಂತ ಹೋದ ಅಂದ್ರ ನಮ್ಮ ಪಾಲಿಗೆ ಏನು ಉಳಿತದೋ? ನಿಮ್ಮಣ್ಣನಿಗೆ ಹೋಗು, ನಮ್ಮ ಪಾಲಿನ ಹೊಲ, ನಮ್ಮ ಪಾಲಿನ ಮನೆಯನ್ನ ಕೊಟ್ಟು ಬಿಡುವಂತ ಯಾವಾಗ ದೊಡ್ಡಪ್ಪನ ಹೆಂಡತಿ ಗಂಡನ ಕಿವಿಯೊಳಗ ಊದುತ್ತ ಊದುದ ಮಾತು ಯಾವತ್ತಿಗೂ ಇಬ್ಬಾಗ ಮಾಡುವಂತಹದ್ದಾಗ್ತದೆ. ಊರಿನ ಮಾತುಗಳನ್ನ ಕೇಳಿ ಎಷ್ಟೋ ಜನರ ಸಂಸಾರ ಮನೆಯಾಗ ಉಳಿದಿಲ್ಲ, ಕೋರ್ಟ್ನ್ಯಾಗ ಉಳಿದ. ಊದಿದ ಮಾತು ಕೇಳಬಾರದು, ಊದಿದ ಮಾತುಗಳ ಗಾಳಿಯೊಳಗ ಬಿಡಬೇಕು. ಆದ್ರ ದೊಡ್ಡಪ್ಪನ ಹೆಂಡತಿ ಗಂಡನಿಗೆ ನಿತ್ಯ 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 ಪೀಡಿಸುವಂಥವಳಾಗಿ ನಿಮ್ಮಣ್ಣನಿಗೆ ಹೋಗಿ ನೀನು ಕೇಳಲಿಲ್ಲ ಅಂದ್ರ ನಾನ ಹೋಗಿ ಕೇಳ್ತೀನಂತ ಯಾವಾಗ ಹೆಂಡತಿ ತಯಾರಾದ್ರು, ಗಂಡ ಹೆಂಡತಿಯರಿಬ್ಬರು ಹೋಗಿ ಶರಣ ಬಸವರ ಹತ್ತಿರ, ಅಣ್ಣ ಒಲ್ಲದ ಮನಸ್ಸಿನಿಂದ ನಾನು ಕೇಳುವಂಥವನಾಗಿದ್ದೀನಿ, ನನ್ನ ಪಾಲಿನ ಹೊಲ, ನನ್ನ ಪಾಲಿನ ಮನೆಯನ್ನ ನನಗೆ ಕೊಟ್ಟು ಬಿಡು, ನನ್ನ ಹೆಂಡತಿ ನಿತ್ಯ ನಿತ್ಯ ಪೀಡಿಸುವಂಥವನಾಗಿ. ಇದು ಕೂಡಿದ ಮನೆ ಒಡೆಯುವಂಥ, ಇದು ಈಗಷ್ಟೇ ಇಲ್ಲಿಲ್ಲ, ಮೊದಲು ಇತ್ತು ಅಂತ ಗೊತ್ತಾಗ್ತದೆ. ಮೊದಲಷ್ಟೇ ಅಲ್ಲ, ಪುರಂದರದಾಸರ ಸಹಿತ ಬಹಳ ಚಲೋ ಬರೀತಾರ. ಹೆಂಡರ್ಯಾತಕೋ ಇಂಥ ಭಂಡರ್ಯಾತಕೋ. ಬಹುಶಃ ಅವಾಗನೂ ಈ ಪರಿಸ್ಥಿತಿ ಇತ್ತು ಅಂತ. ಹೆಂಡರ್ಯಾತಕೋ ಇಂಥ ಭಂಡರ್ಯಾತಕೋ. ಇರುವ ತುಂಬಿದ ಮನೆ ಒಡೆದು ಹಚ್ಚಿಟ್ಟ ದೀಪ ಆರಿಸಿ ಮನೆಯೊಳಗ ಅಣ್ಣ ತಮ್ಮಂದಿರ ನಡುವೆ ಬೆಂಕಿಯ ಜ್ವಾಲೆಯನ್ನು ಪ್ರಜ್ವಲಿಸುವಂತ ಹೆಂಡರ್ಯಾತಕೋ ಇಂಥ ಭಂಡರ್ಯಾತಕೋ. ಯಾವಾಗ ದೊಡ್ಡಪ್ಪ ಬಂದು ಶರಣ ಬಸವರ ಹತ್ತಿರ ಕೇಳಿದಾಗ, ದೊಡ್ಡಪ್ಪ ನೀನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಭಗವಂತ ನಮಗ ಕೊಟ್ಟಿದ್ದ ಪಾಲ ಮಾಡಿ ಊಟ ಮಾಡಕ್ಕಲ್ಲ, ಕೂಡಿ ಊಟ ಮಾಡಕ್ಕ. ಯಾವಾಗ ನಿನ್ನ ಹೆಂಡತಿ ಅಪೇಕ್ಷೆ ಆಗ್ಯದಂದಾಗ ನಾನು ಹೇಳಲ್ಲಪ್ಪ, ನಿನಗೆ ಯಾವ್ದು ಛಲ ಸಿಗುತ್ತದ ತಗೋ, ನಿನಗೆ ಯಾವ್ದು ಬೇಡ ಅದನ್ನ ತಗೋ. ದೊಡ್ಡಪ್ಪನ ಹೆಂಡತಿ ಅದೇ ಬೇಕಾಗಿತ್ತು. ಒಂದೇ ಸಮಯ ಗಡಗಡ ಅಂತ ಒದರಾಕ ಚಾಲು ಮಾಡಿ ಬಿಡ್ತಾಳ.
ಅಲ್ಲಿರುವ ಚಲೋ ಹೊಲ, ಮಾವಿನ ಹೊಲ, ಅದು ನಮ್ಮ ಪಾಲಿಗಿರಲಿ. ನಮ್ಮ ಮನೆ RCC ಅನ್ನದ ಸೋರಲ್ಲ, ಆ ಮನೆ ನನಗೆ ಇರ್ಲಿ ಅಂತ ಯಾವಾಗ ಹೆಂಡತಿ ಅಂದ್ಲೋ, ದೊಡ್ಡಪ್ಪ ಸುಮ್ಮನೆ ಒಂದೇ ಕ್ಷಣ ಹೆಂಡತಿಯ ಮುಖವನ್ನ ನೋಡಿ ಕಣ್ಣೀರ ಹಾಕ್ತಿದ್ದ. ಆಗ ಶರಣ ಬಸವ ಹೇಳ್ತಾರೆ, ತಮ್ಮ ದೊಡ್ಡಪ್ಪ ಚಿಂತೆ ಮಾಡ, ಇನ್ನು ಏನಾರ ಬೇಕಾಗಿದ್ರು ಹೇಳು. ಇಷ್ಟೇ ಅಲ್ಲ, ಇನ್ನು ಏನಾದ್ರೂ ಬೇಕಿದ್ರೆ ಹೇಳು. ಮಹಾತ್ಮರ ಮಾತು ಒಂದ ಇರ್ತದ, ಕಿಮ್ಮತ್ತಿನ ಮಾತಿರ್ತ. ಒಂದ ಇರ್ತದ, ಕಿಮ್ಮತ್ತಿನ ಮಾತಿರ್ತದ. ಯಾವಾಗ ಇನ್ನೂ ಸ್ವಲ್ಪ ಬೇಕಿದ್ರೆ ಹೇಳು ತಗೋ ಅಂದಾಗ ಮತ್ತ ಒಂದೇ ಸಮನೆ ದೊಡ್ಡಪ್ಪನ ಹೆಂಡತಿ ಗಡಗಡ ಅಂತ ಒದ್ರಾಕ ಚಾಲು ಮಾಡ್ತಾಳ. ಆಗ ದೊಡ್ಡಪ್ಪ ಒಂದೇ ಸಮನೆ ಹೆಂಡತಿಯ ಕೈಯನ್ನ ಹಿಡಿದು ನಿಲ್ಲಿಸ್ತ. ಹಾಲು ಹಿಂಡಾಕತ್ತದಂತ ಕೆಚ್ಚಲಿಕ್ಕ ಏನ್ ಮಾಡ್ಬಾರ್ದೇವ, ರಕ್ತ ಹೀರೋ ಪರಿಸ್ಥಿತಿ ಬರ್ತದೆ. ಅಜಾತ ನಾಗಲಿಂಗ ಶಿವಯೋಗಿ ಬಹಳ ದೊಡ್ಡ ಅಜಾತ, ಬಹಳ ದೊಡ್ಡ ಶಿವಯೋಗಿ. ಆತ ಯಾವತ್ತಿಗೂ ಚಲೋ ಮಾತಾಡದವನೇ ಅಲ್ಲ, ಯಾವತ್ತಿಗೂ ಚಲೋ ಮಾತಾಡ. ಆತ ಬಾಯಿ ತೆಗೆದ್ರೆ ಸಾಕು, ಆತನ ಬರುವಂತ ಮಾತುಗಳು ಯಾವತ್ತಿಗೂ ಸತ್ತನೇ ಆಗ್ತಿತ್ತು, ಅಷ್ಟೇ ಬೈದು ಬಿಡುತ್ತಿದ್ದ. ಅಂಥ ನಾಗಲಿಂಗಪ್ಪಗ ಹೊಟ್ಟಿ ಹಸದಿರ್ತದ. ಹೊಟ್ಟಿ ಹಸದಾಗ ಇವ ಒಂದು ರೊಟ್ಟಿ ಇದ್ರ ಕೊಡು 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 ಅಂತ ಮನೆಗೆ ಭಿಕ್ಷಾ ಬೇಡಾಕುತ್ತಿದ್ದ. ಯಾವಾಗ ಒಂದೇ ಸಮನೆ ಹೊಟ್ಟಿ ಹಸ್ತದ ಭಿಕ್ಷಕ್ಕ ಏನಾದ್ರು ಒಂದು ತುಣುಕ ರೊಟ್ಟಿ ಕೊಡು ಅಂತ ಯಾವ ಮನೆ ಮುಂದೆ ಹೋಗಿ ನಿಂತ, ಒಂದೇ ಸಮನೆ ಮನೆಯಿಂದ ಮುದುಕಿ ಬಂದು ಕೊಡೋ ಅಂತ ಹಾಕುತ್ತಿದ್ದು. ಅಳುವ ಘಳಿಗೆಯೊಳಗ ನಾಗಲಿಂಗಪ್ಪ ಕೇಳ್ತಾನ, ಯಾಕವ ಏನಾಗ್ಯ? ನೀ ಬಹಳ ದೊಡ್ಡವ, ಒಂದು ಸಲ ನಮ್ಮ ಮನೆಗೆ ಬಂದ ಬೇಡದವಲ್ಲ, ಇವತ್ತು ಬಂದ ಬೇಡಾಕತ್ತಿ. ಖರೆ ನನ್ನ ಮನ್ಯಾಗ ರೊಟ್ಟಿ ಪುಟ್ಟ್ಯಾಗ ಒಂದು ತುಣುಕ ರೊಟ್ಟಿ ಸಹಿತ ಇಲ್ಲವ್ವ. ರೊಟ್ಟಿ ಇರ್ಲಿಕ್ಕೆ ಏನಾಯ್ತು? ಆ ರೊಟ್ಟಿ ಹೆಂಗ ತಿಂದಿ ಅಂತ ಕೇಳತ್ತ. ರೊಟ್ಟಿ ಇತ್ತಲ್ಲ, ರೊಟ್ಟಿ ಹಂಗಿತ್ತು ಯಪ್ಪ. ಆ ರೊಟ್ಟಿ ಕಲಗಲ್ನ್ಯಾಗ ಹಾಕಿ ಮೆಣಸಿಕಾಯಿ ಚಟ್ನಿ ಮಾಡಿ ಅದನ್ನ ರೊಟ್ಟಿ ಹಚ್ಕೊಂಡ ತಿಂದಿ. ನಾಗಲಿಂಗಪ್ಪನ ಯಾವ ಕಲಗಲ್ನ್ಯಾಗ ಚಟ್ನಿ ಮಾಡಿಯೋ ಆ ಕಲಗಲ್ಲ ತಗೊಂಡ ಬಾ ಅಂತ ಯಾವಾಗ ಅವಳಿಂದ ಕಲಗಲ್ಲ ತರಿಸ್ದ, ಅದ್ರ ಒಳಗ ಅಲ್ಲಿ ಇಲ್ಲಿ ಆ ಖಾರ ಹತ್ತಿತ್ತು. ಅದನ್ನ ಒಂದೇ ಸಮಯ ತಿಂದು ಬಿಡುತ್ತಾನ. ಹೊಟ್ಟಿ ತೊಂಬತ್ತದ ನಾಗಲಿಂಗಪ್ಪಗ ಕಲಗಲ್ಲ ತಗೋಯವ ಹಿಡಿ ನಿನ್ನ ಉಡಿ ಅಂತ ಕಲಗಲ್ಲ ಉಡಿಯೊಳಗ ಹಾಕ್ತಾನ. ಅದು ಕಲಗಲ್ಲಾಗಿ ಬರಲಿಲ್ಲ, ಬಂಗಾರದ ಕಲಗಲ್ಲಾಗಿ ಅವಳ ಉಡಿಯೊಳಗ ಬಿತ್ತು. ವರ್ಷ 2 ವರ್ಷ ಹೋಗ್ತದ, ವರ್ಷ 2 ವರ್ಷ ಹೋಗ್ತದ. ಶ್ರೀಮಂತಿಕೆಯ ಸುಖದ ಸುಪತ್ತಿಗೆಯೊಳಗಿರುವ ಮುದುಕಿ ಮನೆಗೆ ಮತ್ತ ನಾಗಲಿಂಗಪ್ಪ ಬರ್ತ. ಮತ್ತ ನಾಗಲಿಂಗಪ್ಪ ನನಗ ಹೊಟ್ಟೆ ಹಸದದ, ಇನ್ನೊಂದತಕ ನಿನ್ನ ಮನೆಯೊಳಗ ಏನಾದ್ರ ಇದ್ರ ಕೊಡು ಅಂದ. ಭಾರಿ ಜಾಬಾದಾಗಿ ಏನ್ ಮಾಡತ್ತಂದ್ರ, ನಾಗಲಿಂಗಪ್ಪ ಹೊಳ್ಳಿ ಬಂದಾನ. ಸಣ್ಣ ಕಲ್ಗಲ್ ಇಡಬಾರ್ದಂತ ದೊಡ್ಡದ ಇಟ್ಟದ. ಸಣ್ಣದ ಇಡಬಾರ್ದು, ದೊಡ್ಡದ ಇಡ್ಬೇಕಂತ ದೊಡ್ಡ ಕಲ್ಗಲ್ ಇಟ್ಲು. ಯಪ್ಪ ಏನು ಇಲ್ಲಪ್ಪ, ನನ್ನ ರೊಟ್ಟಿ ಪುಟ್ಟ್ಯಾಗ ಒಂದು ತುಣುಕ ರೊಟ್ಟಿ ಸಹಿತ ಇಲ್ಲಂದಾಗ ನಾಗಲಿಂಗಪ್ಪ ಕುಂಚನ ಅದ ಮತ್ತ ಕಲಗಲ್ಯಾಗ ಖಾರ ಗೀರ ಇದ್ರ ಅದ ಕೊಡು ಅಂದಾಗ ಈಕಿ ಬಹಳ ಶಾಣೆಯಿಂದ ಆ ಕಲಗಲ್ನ್ಯಾಗ ಒಣ ಖಾರ ಹಾಕಿ ತಿಕ್ಕಿಟ್ಟಿದ್ಲು. ಆ ಕಲಗಲ್ಲ ತಗೊಂಡು ಒಂದೇ ಸಮನೆ ಆ ಖಾರ ತಿಂತಾನ. ಖಾರ ತಿಂದಾಗ ನಾಗಲಿಂಗಪ್ಪನ ಹೊಟ್ಟಿ ಉರಿಯಕ ಚಾಲು ಆಗ್ತದ. ಯಾವಾಗ ಹೊಟ್ಟಿ ಭಗಭಗ ಅಂತ ಉರಿತಿರ್ತದ, ಆಗ ನಾಗಲಿಂಗಪ್ಪ ಅಂತಾನ, ತಗೋ ಈ ಕಲಗಲ್ಲ ಅಂತ ಹೇಳಿ ದೊಡ್ಡ ಕಲಗಲ್ಲ ಅವಳ ಉಡಿಯೊಳಗ ಹಾಕಿ ಹೇಳ್ತಾನ, ನನ್ನ ಹೊಟ್ಟಿ ಹಂಗ ಉರಿಯಾಕತ್ತದ, ನೀನ ಮನೆ ಸಹಿತ ಧಗಧಗ ಅಂತ ಉರಿದ ಸಾಯಿ.
ಭಗವಂತ ಒಂದು ಸಲ ಕೊಡ್ತಾ, ಕೊಟ್ಟದ್ದನ್ನ ನಾವು ಕೊಡಬೇಕೆ ವಿನಃ ಇನ್ನೊಂದು ತಟಕ ಬೇಕಂದ್ವಿ ಅಂದ್ರೆ ಸಿಗಲ್ಲ. ಇನ್ನೊಂದು ಬೇಕು ಅಂದ್ರೆ ಮತ್ತೆ ಸಿಗಲ್ಲ. ಯಾವ ದೊಡ್ಡಪ್ಪನ ಹೆಂಡತಿ ಮತ್ತು ಶರಣ ಬಸವರು ಹೇಳಿದಾಗ ಇನ್ನೊಂದು ತಟಕ ಬೇಕಂತ ಕೇಳಾಕ ಹೋಗ್ತಾಳ, ಆಗ ದೊಡ್ಡಪ್ಪ ಹೆಂಡತಿಯ ಕೈಯನ್ನ ಹಿಡಿದು ಧರಧಾಂತ ಹೊರಗ ಕರ್ಕೊಂಡು ಹೋಗಿ ಬಿಡುತ್ತ. ಯಾವ ತಮ್ಮ ಪಾಲಿಗೆ ಬಂದ ಆ ಕರಕಿ ಹೊಲ ಗುಡಿಸಲಿನೊಳಗ ಶರಣ ಬಸವರು ನಿತ್ಯ ಬದುಕನ್ನ ಮಾಡ್ತಿರ್ತಾರ. ಮಳಿ ಬಂತು ಅಂದ್ರೆ ಒಂದೇ ಸಮಲ ಗುಡಿಸಲ ಹರ್ಕೊಂಡು ಹೋಗ್ತದೆ ಅನ್ನುವಂಗ ಧಾರಾಕಾರವಾಗಿ ಮಳಿ ಬಂದ್ರು ಸಹಿತ ಶರಣ ಬಸವರು ಅಂತಿದ್ರು, ಶಿವನೇ ಇದು ನಿನ್ನ ಇಚ್ಛಾ ಅದಪ್ಪ, ಇದು ನಿನ್ನ ಇಚ್ಛಾ ಅದ. ನನಗ ಇದೇ ಗುಡಿಸಲೊಳಗ ಬದುಕು ಮಾಡಬೇಕಂತ ನೀನು ಬುರ್ದು ಕಳಿಸಿ ಅನ್ಸತ್ತ, ಅದಕ್ಕೆ ನಾನು ಇದೇ ಗುಡಿಸಲ್ನಾಗ ಬದುಕು ಮಾಡಾಕತ್ತೀನಪ್ಪ. ಯಾವಾಗ ಕರಕಿ ಹೊಲ ಬಂದಿತ್ತು, ಆ ಹೊಲದೊಳಗ ಬಿತ್ತದ್ರ ಸಹಿತ ಏನು ಬರಲ್ಲ ಅಂತ ಇಡೀ ಊರ್ ಮಂದಿ ಮಾತಾಡ್ಕೊಳ್ಳಾಕತ್ತಿತ್ತು. ಶರಣ, ನಿನಗೇನೇ ಬುದ್ಧಿಗಿದೆಯದ ಇದು? ನಿನ್ನ ತಮ್ಮನ ಹೆಂಡತಿ ಹೇಳಂತ ಎಲ್ಲ ಚಲೋ ಚಲೋ ಕೊಟ್ಟಿ ನಿನಗೆ ನೋಡ್ರೆ ಕೆಟ್ಟದಿಟ್ಟುಕೊಂಡು, ಅದೇ ಮಂದಿ ಮತ್ತ ದೊಡ್ಡಪ್ಪನ ಹತ್ರ ಹೋಗಿ ಬಾಳ ಚಲೋ ಕೆಲಸ ಮಾಡಿ ನೋಡ್ತಮ್ಮ, ನೀನು ಚಲೋ ಚಲೋದು ತಗೊಂಡು ಬಂದಿ ಅಂತ ಅದೇ ಮಂದಿ ಮಾತಾಡ್ತಾರೆ. ಹೌದಪ್ಪನ ಚೌಡ್ಯಾಗ ಹೌದಪ್ಪ, ಅಲ್ಲಪ್ಪನ ಚೌಡ್ಯಾಗ ತಿಳಿದಿಲ್ಲ. ಸಾಕಿಷ್ಟ ಪುರಾಣ, ಇದೇ ದೊಡ್ಡ ಪುರಾಣ. ಹೌದಪ್ಪನ ಚೌಡ್ಯಾಗ ಹೌದಪ್ಪ, ಅಲ್ಲಪ್ಪನ ಚೌಡ್ಯಾಗ ಅಲ್ಲಪ್ಪ ಆಗಿ ಹೌದು ಅನಿಸ್ಕೊಳ್ತಾರ. ಖರೆ ಬದುಕು ಮಾಡಬೇಕಾಗಿದ್ದ ನಾವು ಅನ್ನೋದನ್ನ ನೆನಪಿಟ್ಟುಕೊಳ್ಬೇಕು. ನಾವ ಹೊರತಾಗಿ ಮಾಡೋರು ಯಾರು ಬರಲ್ಲ. ಯಾವ ಶರಣ ಬಸವರ ನಿತ್ಯ 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 ಕರಕಿ ಹೊಲಕ್ಕೆ ಹೋಗ್ತಿದ್ರು, ಕಟ್ಟಿ ಕುಂತ ಮಾತಾಡ್ತಿದ್ರು, ಶರಣ ನಿನಗ ಹುಚ್ಚಿಡ್ದದ ಏನೋ ಆ ಕರಕಿಯ ಹೊಲದೊಳಗ ಬಿತ್ತಾಕ್ ಹೊಂಟಿಯಲ್ಲೋ, ಅಲ್ಲೇ ನಿನಗೇನ್ ಸಿಗತ್ತಂತ ಮಾಡಿ ಅದು ಜೋಳ ಬಿತ್ತಬೇಕಂತ ಹೊಲ ಸ್ವಚ್ಛ ಮಾಡಕತ್ತಿಯಲ್ಲೋ, ಆ ಹೊಲದೊಳಗ ನಿನಗೇನ್ ಒಂದ ತುಣಕ ಜೋಳ ಸಹಿತ ನಿನ್ನ ಮನೆಗೆ ಬಂದ ಮುಟ್ಟಲ್ಲ ಅಂತ ಕಟ್ಟಿಗೆ ಕುಂತ ಮಂದಿ ಮಾತಾಡಕತ್ತಿ. ಇದನ್ನ ಕೇಳಿರುವಂಥ ಮನದರಸಿಯಾದ ಮಹಾದೇವಮ್ಮನವರು ಮನೆಯ ಗುಡಿಸಿಲೊಳಗ ಕುಂತು ಒಂದೇ ಸಮನೆ ಧಾರಾಕಾರವಾಗಿ ಕಣ್ಣೀರು ಹಾಕ್ತಿದ್ರು. ಯಾಕಾರೆ ಹೆಣ್ಣಿನ ಜನ್ಮ ಹುಟ್ಟ್ಯಾದ, ಯಾಕಾರೆ ಬದುಕಿನೊಳಗ ನಾನು ಬದುಕು ಮಾಡಾಕತ್ತೀನಿ ಅಂತ ಒಂದೇ ಸಮನೆ ಆ ಹೆಣ್ಣು ಚಡಪಡಿಸ. ಇನ್ನು ಮುಂದೆ ಭಗವಂತ ಇಂಥ ಕಷ್ಟದ ಪರಿಸ್ಥಿತಿಯೊಳಗ ನನಗ ಹೆಣ್ಣಾಗಿ ಹುಟ್ಟಿಸಬೇಡ ಅಂತ ಆ ತಾಯಿ ಒಂದೇ ಸಮನೆ ಪರಮಾತ್ಮನ ಹತ್ರ ಪ್ರಾರ್ಥನೆ ಮಾಡಕತ್ತಿದ್ದು. ಇಂಥ ಗುಡಿಸಲದೊಳಗ ನಾನೇನು ಬದುಕು ಮಾಡಲಿ ತಂದೆ, ಹುಟ್ಟಬಾರದು ಹೆಣ್ಣಿನ ಜನ್ಮ, ಹುಟ್ಟಬಾರದು ಹೆಣ್ಣಿನ ಜನ್ಮ, ಈ ದೇವ ಸುಡಲು ಕಷ್ಟ ಪರ್ಯದನು ಬ್ರಹ್ಮದೇವರು ಸಾಕಿಸಲು ಶಪಥ ಮಾಡಿ ಎಣ್ಣೆ ಬೆಣ್ಣೆಗೆ ನೆನೆದು ಹುಟ್ಟಿದ ಮನ ದೇವನಾದೆ, ಕೊಟ್ಟ ಮನೆಗೆ ಕನ್ನಡಾದೆ, ಹುಟ್ಟಬಾರದು ಹೆಣ್ಣಿನ ಜನ್ಮ, ಈ ದೇವ ಸುಡಲು ಕಷ್ಟ ಪರ್ಯದನು ಬ್ರಹ್ಮದೇವರು ಸಾಕಿಸಲು ಶಪಥ ಮಾಡಿ ಎಣ್ಣೆ ಬೆಣ್ಣೆಗೆ ನೆನೆದು, ಸಾಕಿಸಲು ಶಪಥ ಮಾಡಿ ಎಣ್ಣೆ ಬೆಣ್ಣೆಗೆ ನೆನೆದು ಹುಟ್ಟಿದ ಮನ ದೇವಳಾದೆ, ಕೊಟ್ಟ ಮನೆಗೆ ಕನ್ನಡಾದೆ, ಹುಟ್ಟಬಾರದು ಹೆಣ್ಣಿನ ಜನ್ಮ, ಈ ದೇವ ಸುಡಲು ಕಷ್ಟ ಪರ್ಯದನು ಬ್ರಹ್ಮದೇವರು.
ತಂದೆ ಅಣ್ಣ ತಮ್ಮರು ಈ ಜೀವ ಅವರ ಕರುಳ ಕುಡಿಯುವುದು ಮರೆತಾರು ನನ್ನ ತವರವರು ತಾಯಿ ತಂದೆ ಅಣ್ಣ ತಮ್ಮರು ಈ ಜೀವ ಅವರ ಕರುಳ ಕುಡಿಯುವುದು ಮರೆತಾರು ನನ್ನ ತವರವರು ಹುಟ್ಟಿದ ಮನೆ ಹೆಣ್ಣು ಮನಸ್ಸೆ ಕೊಟ್ಟ ಮನೆ ನಿನ್ನದೆಂದು ತಿಳಿಸಿ ಹುಟ್ಟಿದ ಮನೆ ಹೆಣ್ಣು ಮನಸ್ಸೆ ಕೊಟ್ಟ ಮನೆ ನಿನ್ನದೆಂದು ತಿಳಿಸಿ ಕರುಳಿನ ಕಂಬಗಳು ಮನಸ್ಸೆ ಕರುಳಿನ ಕಂಬಗಳು ಮನಸ್ಸೆ ಕನ್ನಡನ ಜೊತೆಯಲ್ಲಿ ಕಳಿಸಿ ಹುಟ್ಟಬಾರದು ಹೆಣ್ಣಿನ ಜನ್ಮ ಈ ನೇಮ ಸುಡಲು ಕಷ್ಟ ಬರೆದನು ಬ್ರಹ್ಮದೇವರು ಬ್ರಹ್ಮದೇವರು ದೂರಿನ ವರವ ನೋಡ ಕೂಲಿಲ್ಲದವನ ಜೊತೆಗೆ ಮದುವೆ ಮಾತನಾಡ್ಯಾರ ವರ ನೋಡ್ಯಾರ ದೂರಿನ ವರವ ನೋಡ್ಯಾರ ಕೂಲಿಲ್ಲದವನ ಜೊತೆಗೆ ಮದುವೆ ಮಾತನಾಡ್ಯಾರ ವರ ನೋಡ್ಯಾರ ಕರಿಯ ಕಂಬಳ ಕಟ್ಟುಗೆ ಹಾಸಿ ಬೆಳ್ಳಿ ಬಂಗಾರ ರತ್ನವೆನಿಸಿ ಕರಿಯ ಕಂಬಳ ಕಟ್ಟುಗೆ ಹಾಸಿ ಬೆಳ್ಳಿ ಬಂಗಾರ ರತ್ನವೆನಿಸಿ ಜೀವ ಜೊತೆ ವ್ಯಾಪಾರ ನಡೆಸಿ ಜೀವ ಜೊತೆ ವ್ಯಾಪಾರ ನಡೆಸಿ ನನ್ನ ಜೊತೆ ಬಂಧನವ ಬೆರೆಸಿ ಹುಟ್ಟಬಾರದು ಹೆಣ್ಣಿನ ಜನ್ಮ ಈ ನೇಮ ಸುಡಲು ಕಷ್ಟ ಬರೆದನು ಬ್ರಹ್ಮದೇವರು ದೂರಿನೂರಿಗೆ ದಾರಿ ಎರೆದಾರ ಈ ತವರವರು ನಮಗಿನಾಸಕ ಮಾಡಿಕೊಟ್ಟಾರ ನನ್ನ ಮನತಾರ ದೂರಿನೂರಿಗೆ ದಾರಿ ಎರೆದಾರ ಈ ತವರವರು ನಮಗಿನಾಸಕ ಮಾಡಿಕೊಟ್ಟಾರ ನನ್ನ ಮನತಾರ ನಡೆದು ನಡೆದು ಬೇಸರಾದು ಕಟ್ಟಿದ ಬುತ್ತಿದಾರಾಯಿತು ನಡೆದು ನಡೆದು ಬೇಸರಾದು ಕಟ್ಟಿದ ಬುತ್ತಿದಾರಾಯಿತು ಹೊತ್ತು ಮುಳುಗುವುದೊಂದೇ ಉಳಿತು ಹೊತ್ತು ಮುಳುಗುವುದೊಂದೇ ಉಳಿತು ಅತ್ತೆ ಮನೆಯೇ ಕಡೆಯಾಯಿತು ಹುಟ್ಟಬಾರದು ಹೆಣ್ಣಿನ ಜನ್ಮ ಈ ನೇಮ ಸುಡಲು ಕಷ್ಟ ಬರೆದನು ಬ್ರಹ್ಮದೇವರು ಬ್ರಹ್ಮದೇವರು ಸಾಧಿಸಲು ವಿಷಜನ ಮಾಡಿ ಎಣ್ಣೆ ಬೆಣ್ಣೆ ಗೆಚ್ಚೆಗೆರೆದು ಸಾಧಿಸಲು ವಿಷೋಪನ ಮಾಡಿ ಎಣ್ಣೆ ಬೆಣ್ಣೆ ಗೆಚ್ಚೆಗೆರೆದು ಹುಟ್ಟಿದ ಮನೆ ದೇವರಾದೆ ಕೊಟ್ಟ ಮನೆಗೆ ಧನ್ಯಳಾದೆ ಹುಟ್ಟಬಾರದು ಹೆಣ್ಣಿನ ಜನ್ಮ ಈ ನೇಮ ಸುಡಲಿ ಕಷ್ಟ ಬರೆದನು ಬ್ರಹ್ಮದೇವರು 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 ಒಂದೇ ಸಮನೆ ಚಡಪಡಿಸುವ ಮಹಾದೇವಮ್ಮನವರ ಮನಸ್ಸು ಇಂಥ ಬಡತನದ ಗುಡಿಸಿಲಿನೊಳಗ ನಾನೆಂಗ ಬದುಕು ಮಾಡಲಿ ಇದರ ನಡುವೆ ಮಹಾದೇವಮ್ಮನವರು ನಿತ್ಯ ನಿತ್ಯ ಶರಣ ಬಸವರ ದಾಸೋಹ ಕೈಂಕರ್ಯಕ್ಕ ಪ್ರಸಾದವನ್ನು ತಯಾರಿಸುತ್ತಿದ್ದರು.
ಯಾವ ತಯಾರಿಸುವಂತ ಮಹಾದೇವಮ್ಮನವರು ಗರ್ಭವತಿಯಾಗಿರ್ತಾರೆ. ಯಾವ ಮಹಾದೇವಮ್ಮನವರು ಗರ್ಭವತಿಯಾಗಿದ್ರು ಒಂದು ದಿವಸ ಶರಣ ಬಸವ ಜಂಗಮನ ಪಾದ ಪೂಜೆಯನ್ನ ಮಾಡಿ ಪ್ರಸಾದ ಕೊಡ್ಬೇಕಂತ ಕಾಯ್ಕೊಂಡು ಕೂತಿದ್ರು. ಗರ್ಭವತಿಯಾಗಿರುವ ಮಹಾದೇವಮ್ಮನವರಿಗೆ ಗರ್ಭವಚ್ಚಿ ಆಗ್ತದ, ನೋವಾಗ್ತಿರ್ತದ, ಪ್ರಸಾದ ಮಾಡಬೇಕಾಗಿರ್ತದ. ಒಂದು ದಿವಸ ಜಂಗಮನ ಪ್ರಸಾದಕ್ಕೆ 5 ನಿಮಿಷ ತಡ ಆಗ್ತದೆ. 5 ನಿಮಿಷ ಪ್ರಸಾದ ತಡ ಆಗ್ತದ. ಶರಣ ಬಸಪ್ಪನವರು ಒಂದೇ ಸಮಯ ಸಿಟ್ಟಿಗೆ ಬಂದ ಕೇಳ್ತಾರ, ಇಷ್ಟೊತ್ತು ಏನ್ ಮಾಡುದಿ? ಜಂಗಮನ ಪಾದ ಪೂಜೆ ಆದ ಮ್ಯಾಲ ಅವರಿಗೆ ಪ್ರಸಾದ ಕೊಡಬೇಕು. 5 ನಿಮಿಷಗಳ ಕಾಲ ಜಂಗಮ ಮೂರ್ತಿಯನ್ನ ಕಾಯಿಸಿದ ಪಾಪ ಅದು ನನಗ ನಿನಗ ಹತ್ತಂದಾಗ ನನರಾಯ ನಾನು ತಡ ಮಾಡಲಿಲ್ಲ. ಇದೇನು ಗರ್ಭದ ಒಜ್ಜಾಗಿತ್ತು, ಬ್ಯಾಣಿಯಾಗಿತ್ತು, ನೋವಾಗಕತ್ತಿತ್ತು, ಅಡಿಗೆ ಮಾಡಕ್ಕ ಒಂದು ತಟಕ ತ್ರಾಸ ಆಗಿತ್ತಂದಾಗ ಆಗ ಶರಣ ಬಸವರಂತಾರೆ, ಯಾವಾಗ ಈ ಗರ್ಭ ನಿನಗ, ಯಾವಾಗ ಈ ಗರ್ಭದ ಬ್ಯಾನಿ ನಿನಗ ತಡ ಮಾಡಿಸದಂದ ಮೇಲೆ ಇದು 9 ತಿಂಗಳಿಗೆ ಹುಟ್ಟುದ ಬೇಡ, 18 ತಿಂಗಳಿಗೆ ಹುಟ್ಟಲಿ ಅಂತ ಮಾತು ಕೊಟ್ಟ. ಮಹಾದೇವಮ್ಮನವರು 18 ತಿಂಗಳ ಕಾಲ ಕೂಸನ ಗರ್ಭದೊಳಗಿಟ್ಟುಕೊಳ್ಳುತ್ತಾರೆ. 18 ತಿಂಗಳ ಕಾಲ ಗರ್ಭದೊಳಗ ಕೂಸನ್ನ ಶಿಶುವನ್ನ ಇಟ್ಟುಕೊಂಡು ನಿತ್ಯ 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 ಜಂಗಮರಿಗೆ ಪ್ರಸಾದ ಮಾಡಿಸ್ತಿದ್ರು. ಅಂಥ ದಾಸೋಹ ಕೈಕರ್ಯದ ಶರಣ ಬಸವರಿಗೆ ಮನದರಸಿಯಾದ ಮಹದೇವಮ್ಮನವರು ಒಂದೊಂದು ಸಲ ದುಃಖಿಸಿ ದುಃಖಿಸಿ ಹೇಳುತ್ತಿದ್ರು, ಹುಟ್ಟಬಾರದು ಹೆಣ್ಣಿನ ಜನ್ಮ, ಈ ದೇಹ ಸುಡಲೇ ಹುಟ್ಟಬಾರದು ಹೆಣ್ಣಿನ ಜನ್ಮ. ಹಾಗ ಮಹಾದೇವಮ್ಮನವರು ನಿತ್ಯ ಕಾಯಕದೊಳಗ ಇರುವ ಘಳಿಗೆಯೊಳಗೆ ಶರಣ ಬಸವರು ತಯಾರಾಗ್ತಾರೆ. ನಮ್ಮ ಪಾಲಿನ ಕರಕಿ ಹೊಲನೆ ನಮ್ಮ ಪಾಲಿಗೆ ಸ್ವರ್ಗ ಅಂತ ತಿಳಿದು ಹೊಲ ಸ್ವಚ್ಛ ಮಾಡಿಸಾಕ ಹೋಗ್ತಾರೆ. ಕಟ್ಟೆಗೆ ಕುಂತ ಮಂದಿ ಅಂತಿದ್ದು, ಶರಣ ಅಲ್ಲಿ ಏನು ಬೆಳಿತೀಯೋ, ಅಲ್ಲಿ ಏನು ಬಿತ್ತುತ್ತೀಯೋ, ನಿನಗೆ ಏನು ಸಿಗುತ್ತಂತ ಜೋಳ ಬಿತ್ತಬೇಕಂತ ತಯಾರಾಗಿಯೋ. ಆದ್ರೆ ಶರಣ ಬಸವರಿಗೆ ಬಹಳ ಚಲೋ ಗೊತ್ತಿತ್ತು, ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಆಗದು ಕೆಲಸವು ಮುಂದೆ. ಹಾಡ ಕೇಳಿದೆವ? ಕೇಳಿ. ಬಂಗಾರದ ಮನುಷ್ಯ ಪಿಕ್ಚರ್ ನೋಡಿರಿ? ಈಗೇನು ನೋಡ್ತೀರಿ? ಅಮ್ಮ ಲೂಸ ಅಪ್ಪ ಲೂಸ ಪುಟ್ಟಗೌರಿ ನೋಡಿದೆ, ಅಗ್ನಿ ಸಾಕ್ಷಿ ನೋಡಿದೆ. ಅವು ಓಸು ಮನೆ ಮುರುಕು ಕೆಲಸಗಳೇ ಅವು. ಒಂದರ ಚಲೋ ಜೋಡಿಸೋದವ ಅಂತ ಕಾಯಕತ್ತೀನಿ, ಯಾವ ಬರುವಲ್ಲ. ಆ ಮನೆಗೊಂದು 3 ಬಾಗಿಲು ಐತೆ ಐತೆ ಇಲ್ಲ. ನಿನ್ನೆ ಕೇಳಿದೆ ನಾವು ಫೋನ್ ಹಚ್ಚಿ, ಯಾಕೆ ಹೋಗ್ಯದ ಹಂಗ? ಏನಿಲ್ಲಪ್ಪ, ಅದು 3 ಬಾಗಿಲು ಇತ್ತಲ್ಲ, 6 ಬಾಗಿಲು ಹೋಗಕ್ಕೆ ಹೋಗ್ಯದ, ಹೊಳಿ ಬರ್ತದ. ಓಸು 3 ಬಾಗಿಲು 6 ಬಾಗಿಲು ಮಾಡೋದೇ ಆದ್ರೆ ಬದುಕ ಉದ್ಧಾರ ಮಾಡ್ಕೊಂಡಿದ್ದೇವ್ರಿ. ಅಗ್ನಿ ಸಾಕ್ಷಿ ರಾಧಾ ಕಲ್ಯಾಣ ಐತೇನೋ? ರಾಧಾಗ ಕಲ್ಯಾಣ ಆಗ್ಯದ ಹೊರತಾಗಿ ನಿಮಗೆ ಯಾವಾಗ ಕಲ್ಯಾಣ ಆಗ್ಬೋದು? ನನ್ನ ಪ್ರಶ್ನೆ. ರಾಧಾನ ಕಲ್ಯಾಣ ಆಗಕ್ಕ ರಾಧಾ ಕಲ್ಯಾಣ ಕುಂತ ನೋಡ್ತೀರಿ, ಖರೆ ಅದು ಸಿ ರೀಲ್, ಸಿ ರೀಲ್, ನಾಟ್ ರಿಯಲ್. ರೀಲ್ಗೂ ರಿಯಲ್ಗೂ ಬಹಳ ವ್ಯತ್ಯಾಸ. ರೀಲ ಏನಾರ ಮಾಡೋದು, ಆಕಾಶ ಭೂಮಿ ಮಾಡೋದು, ಭೂಮಿ ಆಕಾಶ ಮಾಡ್ಬೋದು. ರಿಯಲ್ನ್ಯಾಗ ಮಾಡಿ ತೋರಿಸ್ರಿ. ಒಂದು ಚರಿಗೆ ನೀರು ಎತ್ಕೊಂಡು ಹೋಗೋದಾಗ ಪಟಕ. ರಿಯಲ್, ಇಟ್ಸ್ ರಿಯಲ್, ಇಟ್ಸ್ ಅ ಲೈಫ್ ಇಸ್ ಅ ರಿಯಲ್, ನಾಟ್ ಎ ರೀಲ್. ಯಾರು ಸಿ ರೀಲ್ ನೋಡ್ತೀರೋ ಬದುಕಿನುದ್ದಕ್ಕೂ ಬರೀ ರೀಲ್ ಮಾಡ್ಕೊಂತ ಹೋಗೋದಾಗ್ತದ ಹೊರತಾಗಿ ರಿಯಲ್ ಆಗಿ ಬದುಕೋದಾಗಲ್ಲ. ಅಂಥ ಶರಣ ಬಸವರ ಬದುಕು ಅವರು ಬಹಳ ಚಲೋ ಯೋಚನೆ ಮಾಡಿದ್ರು. ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಆಗದು ಕೆಲಸವು ಮುಂದೆ.
ನಿಮ್ಮ ಹುಡುಗರಿಗೆ ತೋರಿಸ್ರಿ ಬಂಗಾರದ ಮನುಷ್ಯನ ಚಿತ್ರ. ಇದು ತೋರಿಸ್ರಿ. ಏನು ಬರಡಾದ ಭೂಮಿಯೊಳಗ ಬಂಗಾರ ಬೆಳೀತ, ಬರಡಾದ ಭೂಮಿಯೊಳಗ ಬಂಗಾರ ಬೆಳೀತಾರ. ಹಂಗ ಶರಣ ಬಸವರು ಬಹಳ ಚಲೋ ತಿಳ್ಕೊಂಡಿದ್ರು. ಕಾಯಕ ಮಾಡಿ ಬದುಕು ಮಾಡ್ಬೇಕಾಗ್ಯದ. ಕಾಯಕ ಮಾಡಲಾರ್ದೆ ಹರಾಮಿ ತಿಂದ್ವಿ ಅಂದ್ರ ಹೊಟ್ಟಿ ಕಬ್ಬಣ ಬೊಟ್ಟಿ ಆಗ್ತದೆ. ಪುಗುಶೆಟ್ಟೆ ತಿಂದು 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 ಬದುಕ ಹಾಳು ಮಾಡ್ಕೊಳ್ಳೋದಕ್ಕಿಂತ ಕಾಯಕದಿಂದ ಬದುಕು ಮಾಡಣ್ಣ. ಈ ಕಾಯವ ದಂಡಿಸಿ ಬದುಕುವುದೇ ಬಾಳುವೆ ನೋಡಣ್ಣ. ಕಾಯಕದಿಂದ ಬದುಕು ಮಾಡಣ್ಣ, ಈ ಕಾಯವ ದಂಡಿಸಿ ಬಾಳುವುದೇ ಬಾಳುವೆ ನೋಡಣ್ಣ. ಕಾಯಕದಿಂದ ಬದುಕು ಮಾಡಣ್ಣ, ಈ ಕಾಯವ ದಂಡಿಸಿ ಬಾಳುವುದೇ ಬಾಳುವೆ ನೋಡಣ್ಣ. ಸೋಮಾರಿಯಾದರೆ ಬದುಕು ಸರಿಯಿಲ್ಲವೆಂದು ಅದಕ್ಕೂ, ಸೋಮಾರಿಯಾದರೆ ಬದುಕು ಸರಿಯಿಲ್ಲವೆಂದು ಅದಕ್ಕೂ. ಹಾಡು ಹರಟೆಯಾತಕಬೇಕು, ಹಗಲಿರುಳು ನೀ ನುಡಿಬೇಕು. ಹಾಡು ಹರಟೆಯಾತಕಬೇಕು, ಹಗಲಿರುಳು ನೀ ನುಡಿಬೇಕು. ಕಾಯಕವೇ ಕೈಲಾಸ ನಿತ್ಯ ನುಡಿ ಗಂಡನ ಮಾತು. ಕಾಯಕವೇ ಕೈಲಾಸ ನಿತ್ಯ ನುಡಿ ಗಂಡನ ಮಾತು. ಕೈ ತುಂಬ ಕೆಲಸವಿದ್ದಾಗ, ಕೈ ತುಂಬ ಕೆಲಸವಿದ್ದಾಗ ಬರುವುದು ನಿನ್ನ ಬಾಳಿಗೆ ಬೆಳಕು. ಕಾಯಕದಿಂದ ಬದುಕು ಮಾಡಣ್ಣ, ಈ ಕಾಯವ ದಂಡಿಸಿ ಬಾಳುವುದೇ ಬಾಳುವೆ ನೋಡಣ್ಣ. ಕಾಯಕದಿಂದ ಬದುಕು ಮಾಡಣ್ಣ, ಈ ಕಾಯವ ದಂಡಿಸಿ ಬಾಳುವುದೇ ಬಾಳುವೆ ನೋಡಣ್ಣ. ಇನ್ನೊಬ್ಬರು ಬೆಳೆಸಿದ ಮಣ್ಣ ಕುಳಿತು ತಿನ್ನಬಾರದು ಅಣ್ಣ. ಇನ್ನೊಬ್ಬರು ಬೆಳೆಸಿದ ಮಣ್ಣ ಕುಳಿತು ತಿನ್ನಬಾರದು ಅಣ್ಣ. ಛಲದಿಂದ ದುಡಿಮೆಯ ಮಾಡಿ ಬಲವಂತ ನೀನ ಗಂಡ. ಛಲದಿಂದ ದುಡಿಮೆಯ ಮಾಡಿ ಬಲವಂತ ನೀನ ಗಂಡ. ಬಡತನ ನಿರ್ಮೂಲನೆಗಾಗಿ ಬಡಿದಾಡುವುದೇ ಸಣ್ಣ. ಬಡತನ ನಿರ್ಮೂಲನೆಗಾಗಿ ಬಡಿದಾಡುವುದೇ ಸಣ್ಣ. ದುಡಿಮೆ ದುಡ್ಡಿನ ತಾಯಿ, ದುಡಿಮೆ ದುಡ್ಡಿನ ತಾಯಿ, ಅನ್ನೋ ಗಾಂಧಿ ಸುಳ್ಳಲು ಜಾಣ. ಕಾಯಕದಿಂದ ಬದುಕು ಮಾಡಣ್ಣ, ಈ ಕಾಯಕ ದಂಡಿಸಿ ಬಾಳುವುದೇ ಬಾಳುವೆ ನೋಡಣ್ಣ. ಶ್ರಮದಿಂದ ಸದೃಢನಾಗಿ ಎನಿಸಿಕೊಳ್ಳು ನೇಗಿಲ ಯೋಗಿ. ಶ್ರಮದಿಂದ ಸದೃಢನಾಗಿ ಎನಿಸಿಕೊಳ್ಳು ನೇಗಿಲ ಯೋಗಿ. ಎಂದು ನಿನ್ನ ಬೆವರನ್ನು ಸುರಿಸಿ ತುಂಬು ನಿನ್ನ ಕಾಳಿನ ರಾಶಿ. ಎಂದು ನಿನ್ನ ಬೆವರನ್ನು ಸುರಿಸಿ ತುಂಬು ನಿನ್ನ ಕಾಳಿನ ರಾಶಿ. ಮಾಡಿ ಉಣ್ಣು ಬೇಕಾದಷ್ಟು, ಬೇಡಿ ಉಣ್ಣು ಬೇಡಿದಷ್ಟು. ಮಾಡಿ ಉಣ್ಣು ಬೇಕಾದಷ್ಟು, ಬೇಡಿ ಉಣ್ಣು ಬೇಡಿದಷ್ಟು. ಕಡಕೊಳ್ಳದ ಮಡಿವಾಳಪ್ಪ, ಕಡಕೊಳ್ಳದ ಮಡಿವಾಳಪ್ಪ, ಹೇಳಿದ ಮಾತು ಸುಳ್ಳಲು ಯಪ್ಪ. ಕಾಯಕದಿಂದ ಬದುಕು ಮಾಡಣ್ಣ, ಈ ಕಾಯಕ ದಂಡಿಸಿ ಬಾಳುವುದೇ ಬಾಳುವೆ ನೋಡಣ್ಣ. ದಂಡಿಸು ನೀನಿನ ದೇವ ವಂದಿಸಿ ಹೇಳುವೆ ಗೆಳೆಯ. ದಂಡಿಸು ನೀನಿನ ದೇವ ವಂದಿಸಿ ಹೇಳುವೆ ಗೆಳೆಯ. ದುಡಿಮೆ ಇಲ್ಲದ ಸಂಪತ್ತು ನಿನಗೊಂದಿನ ಮದುವ ಪತ್ತು. ದುಡಿಮೆ ಇಲ್ಲದ ಸಂಪತ್ತು ನಿನಗೊಂದಿನ ಮದುವ ಪತ್ತು. ಬಾಪೂಜಿ ಹೇಳಿದ ಮಾತು ಪೂಜರು ಮರುಕಳಿಸಿದರು ಕೂತು. ಬಾಪೂಜಿ ಹೇಳಿದ ಮಾತು ಪೂಜರು ಮರುಕಳಿಸಿದರು ಕೂತು. ಶಿವರುದ್ರನ ನುಡಿಗೆ ಮತ್ತೆ, ಶಿವರುದ್ರನ ನುಡಿಗೆ ಮತ್ತೆ ಬರೆದರೆ ಹಾಕಿದರೇನು ಬಂತು. ಕಾಯಕದಿಂದ ಬದುಕು ಮಾಡಣ್ಣ, ಈ ಕಾಯಕ ದಂಡಿಸಿ ಬಾಳುವುದೇ ಬಾಳುವೆ ನೋಡಣ್ಣ. ಕಾಯ
ಬೇಡಿ ಉಣ್ಣೋ ಅವರು ನೀಡಿದಷ್ಟು, ಮಾಡಿ ಉಣ್ಣೋ ಬೇಕಾದಷ್ಟು. ಕಡಕೋಳದ ಮಡಿವಾಳಪ್ಪ ಹೇಳಿದ ಮಾತು ಸುಳ್ಳಲ್ಲೋ ಯಪ್ಪ. ಅವ ಹೇಳಿದ ಇಲ್ಲಿ ತನಕ ಯಾವ ಸುಳ್ಳಾಗಿದೆ ಇತಿಹಾಸನೇ ಇಲ್ಲ. ಬೇಡಿ ಉಳ್ಳೋದು ಅವರ ನೀಡೋ ತನಕ, ನೀಡಲಿಲ್ಲ ಅಂದ್ರೆ ಉಪವಾಸ ಇರಲಿ. ಮಾಡಿ ಉಂಡ್ವಿ ಅಂದ್ರೆ ಎಷ್ಟು ಬೇಕಾದಷ್ಟು ಪ್ರಸಾದ ಮಾಡಬಹುದು. ಆದ್ರೆ ಬೇಡಿ ಉಣ್ತೀವಿ ಅಂದ್ರ ಅದಕ್ಕೆ ಬೆಲೆ ಬರಲ್ಲ. ಕಾಯಕ ಬೇರೆ, ಕೆಲಸ ಬೇರೆ, ಕರ್ತವ್ಯ ಬೇರೆ, ಕೂಲಿ ಬೇರೆ. ಇಸ್ಪಟ ಆಡ್ಕೊತ ಕುಂತ್ರು ಕಾಯಕ ಮಾಡಕ್ ಕುಂತ ಅಲ್ಲ. ಕಟ್ಟಿ ಮೇಲೆ ಕುಂತು ಆರು ಸುದ್ದಿ ಈ ಸುದ್ದಿ ನಮ್ ಕಾಯಕ ಅದಲ್ರಿ. ನೋ, ಅದನ್ನು ಕಾಯಕ ಅಲ್ಲ. ನಾವ್ ಅಂತಿರ್ತೀವಿ ಸಡನ್ ಆಗಿ ನಮ್ ಕಾಯಕ ಅದಲ್ರಿ ಕಟ್ಟಿ ಮೇಲೆ ಕುಂತು ಮಾತಾಡೋದು. ಕೆಲ್ಸಕ್ಕೆ ಬರ್ಲಾರ್ದ, ಕೆಲಸನೂ ಅಲ್ಲ, ಕೆಲಸಕ್ಕೆ ಬರ್ಲಾರ್ದ. ಕೆಲಸನೇ ಬೇರೆ, ಕಾಯಕನೇ ಬೇರೆ. ನೀನು ಬರೆದು, ನೀನು ದುಡಿದು, ಆ ದುಡಿನಿಂದ ಬಂದ ಹಣ, ಅದರಿಂದ ಬಂದ ದವಸ ಧಾನ್ಯ, ಅದು ತೆಗೆದುಕೊಂಡು ಬಂದು ಗುರುಲಿಂಗ ಜಂಗಮರಿಗೆ ಕೊಟ್ಟು ಅವರು ಉಳಿಸಿದ ಶೇಷ ಪ್ರಸಾದ ನೀನು ತಗೊಳ್ತಿದ್ದಿ ಅಂದ್ರ ಅದಕ್ಕ ಕಾಯಕ ಅಂತ ಕರೀತಾರ. ಇಲ್ಲ ಒಟ್ಟು ನನಗೆ ಇರಲಿ ಅಂದ್ರೆ ಅದಕ್ಕ ಕಾಯಕ ಅನ್ನಂಗಿಲ್ಲ. ಬಾಗಲ ಮುಚ್ಕೊಂಡು ಊಟ ಮಾಡೋರು, ಬಾಗಲ ತೆರ್ಕೊಂಡು ಊಟ ಮಾಡೋರು, ಎರಡು ನಮೂನಿ ಇರ್ತಾರೆ. ಬಾಗಲ ಮುಚ್ಕೊಂಡು ಊಟ ಮಾಡೋರು ತಮ್ಮ ಹಟ್ಟಿಗೆ ಊಟ ಮಾಡ್ತಾರ, ಹೊಟ್ಟಿ ಕಬ್ಬಣ ಬುಟ್ಟಿ ಮಾಡ್ಕೊಂಡು ಮುಂಜಾನೆ ಹೋಗಾಕಂತ. ಯಾರು ಬಾಗಲ ತೆಕ್ಕೊಂಡು ಊಟ ಮಾಡ್ತಾರ, ನನಗೊಂದು ರೊಟ್ಟಿ ಇರ್ಲಿ, ಸಮಾಜಕ್ಕೊಂದು ಅರ್ಧ ರೊಟ್ಟಿ ಇರ್ಲಿ ಅಂತ ಹಂಚಿ ಊಟ ಮಾಡ್ತಾರಲ್ಲ, ಅದು ದಾಸೋಹದ ಭಾವ. ನಿತ್ಯ ನಿತ್ಯ ಇಂಥ ಕಾರ್ಯಕ್ರಮದೊಳಗ ನಾನು ಒಂದು ದಿವಸ ದಾಸೋಹ ಮಾಡಿಸ್ಬೇಕಂತ ಸದ್ಭಕ್ತರೆಲ್ಲ ಹೆಸರುಗಳನ್ನು ನಮಸ್ಕಾರಲ್ಲ. ಇದಕ್ಕಂತಾರ ನಿಜವಾದ ದಾಸೋಹದ ಪರಂಪರೆ ಅಂತ. ಇದು ದಾಸೋಹ, ಇದು ದಾಸೋಹ. ಇಂಥ ದಾಸೋಹಕ್ಕ ನಾವು ಸೇವಾ ಮಾಡ್ಬೇಕಂತ ಒಳಗ ಪ್ರಸಾದಕ್ಕೆ ತಯಾರು ಮಾಡಕತ್ತಾರಲ್ಲ, ಅಂಥ ಕೈಗಳಿಗೊಮ್ಮೆ ಜೋರಾದ ಚಪ್ಪಾಳೆಯನ್ನ ತಪ್ಪಬೇಕು. 5-6 ದಿವಸದಿಂದ ತಾಯಿಂದಿರಿಗೆ ಪ್ರಸಾದವನ್ನ ಬಡಿಸಾಕತ್ತೀರಲ್ವ, ಇದನ್ನು ಸಹಿತ ಕಾಯಕ ಆಗ್ತದೆ. ಅವರಿಗೊಂದು ಸಲ ಜೋರಾದ ಚಪ್ಪಾಳೆಯನ್ನ. ಇದು ಹಂಗ ಶರಣ ಬಸವರು ಅಂದ್ರು, ಕಾಯಕ ಮಾಡಿ ನಾನು ಬದುಕು ಮಾಡ್ತೀನಿ, ನನ್ನ ತಡಿಬೇಡ ಅಂತ ಕಟ್ಟಿ ಮೇಲೆ ಕುಂತ ಮಂದಿಗೆ ಉಪದೇಶ ಕೊಟ್ಟು ಕರಕಿ ಹೊಲ ಸ್ವಚ್ಛ ಮಾಡಿ ಜೋಳ ಬಿತ್ತುತ್ತಾರೆ. ಏನ್ ಬಿತ್ತುತ್ತಾರ? ನಮ್ಮಂಗ ಹತ್ತಿ ಅಲ್ಲ, ನಮ್ಮಂಗ ಹತ್ತಿ ಬಿತ್ತಲ್ಲ, ಜೋಳ. ಅವ್ರಿಗೆ ಬಹಳ ಚಲೋ ಗೊತ್ತಿತ್ತು. ಏನು ಗೊತ್ತಿತ್ತು ಅಂದ್ರ ಅಂಬ್ಲಿ ಕಂಬಳಿ ಆಸ್ತಿ. ಏನವ ಆಸ್ತಿ ಅಂದ್ರ ಹೊಲ ಮನಿ ಅಲ್ಲ. ಅಂಬ್ಲಿ ಕಂಬಳಿ ಆಸ್ತಿ, ಮಿಕ್ಕಿದ್ದೆಲ್ಲ ಜಾಸ್ತಿ ಅಂತ. ಚಲೋ ಇಲ್ರಿ, ಒಂದೇ ಮಾತಿನಾಗ ಇಡೀ ಜಗತ್ತಿಟ್ಟುಕೊಂಡ್ರು. ಅಂಬ್ಲಿ ಕಂಬಳಿ, ಅಂಬಲಿ ಹೊಟ್ಟಿಗಾಯ್ತು, ಕಂಬಳಿ ಹೊತ್ಕೊಳಕ್ಕಾಯ್ತು, ಮಿಕ್ಕಿದ್ದೆಲ್ಲ ಜಾಸ್ತಿ ತಗೊಂಡೇನ್ ಮಾಡ್ತೀವಿ. ಹಂಗ ಶರಣ ಬಸವರ ತಿಳ್ಕೊಂಡ್ರು, ಈ ಅಂಬಲಿ, ಈ ಜೋಳದ ಅಂಬಲಿ ನಿತ್ಯ ಜಂಗಮಗ ಕೊಟ್ರ ಜಂಗಮ ಒಂದು ಕ್ಷಣ ಆಶೀರ್ವಾದ ಮಾಡಿ ಬಿಟ್ರೆ ನನ್ನ ಮನೆ ಯಾಕ ಬಂಗಾರ ಆಗಬಾರ್ದಂತ ಅವರಿಗೆ ಗೊತ್ತಿತ್ತು. ಹಂಗ ಜೋಳವನ್ನ ಬಿತ್ತುತ್ತಾರ ಶರಣ ಬಸವರು. ಯಾವಾಗ ಜೋಳವನ್ನ ಬಿತ್ತದಾಗ ಹುಲಸಾಗಿ ಬೆಳೀತದ. ಯಾವಾಗ ಹುಲಸಾಗಿ ಬೆಳೆದ ಜೋಳವನ್ನ ಒಂದು ಕ್ಷಣ ಊರು ಮಂದಿ ನಿಂತ ನೋಡುವಂಗ, ಕಣ್ಣ ಕೊರೈಸುವಂಗ ಬೆಳೆದಿತ್ತು. ಯಾರು ಬ್ಯಾಡ 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 ಅಂದಿದ್ರು ಅವರೇ ಒಂದು ಕ್ಷಣ ಶರಣ ಬಸವ ಎಂಥ ಪವಾಡ ಮಾಡಿಬಿಟ್ಟಿ ಅಂತ ಅವರೇ ಬಂದ ಮಾತಾಡ್ಕೊಳ್ಳಾಕ. ಬದುಕಂದ್ರೆ ಹಂಗಿರ್ತದೆ. ಹೆಂಗ ಇಲ್ಲಿಂದ ಹಿಮಾಲಯ ಪರ್ವತ ಹತ್ತಬೇಕಂತ ಹೋಗ್ಬೇಕಾದ್ರೆ 4 ಮಂದಿ ಮಾತಾಡ್ಕೊಳಕತ್ರ. ಏನಂತ? ಇವೇನು ಹಿಮಾಲಯ ಹತ್ತಾನ ಅಂದ್ರ, ಇವ ಏನು ಮಾಡದ, ಹತ್ತಬೇಕಂತ ಹೇಳಿ ಹಿಮಾಲಯದ ಆ ಪಾದಕ್ಕ ಹೋದ. ಅಲ್ಲಿ ಹೋದ ಮ್ಯಾಲ ಈ ಮಂದಿ ಹೊಳಿ ಮಾತಾಡ್ಕೊಳಕತ್ರು. ಇಲ್ಲಿಂದ ಅಲ್ಲಿ ತನಕ ಹೋಗಿ ಅಂದ್ರೆ ಹತ್ತತಾನ ಇಲ್ಲ ಅಂತ ಅನುಮಾನ ಮಾಡಕತ್ತ.
ಮೊದಲ ಅವಮಾನ ಮಾಡಿದ್ರು, ಆಮೇಲೆ ಅನುಮಾನ ಮಾಡಕ. ಯಾವಾಗ ಈ ಹಿಮಾಲಯ ಪರ್ವತ ಹತ್ತಲ್ಲ ಯಾವಾಗ ಅನುಮಾನ ಪ್ರಾರಂಭ ಆಯ್ತು, ಮತ್ತ ಸಾಧಕ ಅಂತಾನ ಅವಮಾನ ಅನ್ನೋ ಮೆಟ್ಟಿಲು ಹತ್ತಿದ ಮೇಲೆ ಅನುಮಾನ ಅನ್ನೋ ಮೆಟ್ಟಿಲು ಸಿಕ್ಕದ. ಈ ಅನುಮಾನ ಅನ್ನೋ ಮೆಟ್ಟಿಲು ಹತ್ತಬೇಕಂತ ಒಂದು ಕ್ಷಣ ಆ ಪಾದದಿಂದ ಹಿಮಾಲಯದ ಪರ್ವತವನ್ನ ಹತ್ತಿ ತಾಯಿ ಭಾರತಿಗೆ ನಮಸ್ಕಾರವನ್ನ ಮಾಡಿದಾಗ ಅದೇ ಮಂದಿ ಬಂದು ಸನ್ಮಾನ ಮಾಡಕ. ಇದು ಬಹಳ ವಿಶೇಷ. ಅವಮಾನ, ಅನುಮಾನ, ಸನ್ಮಾನ ಸಿಗಬೇಕಂದ್ರೆ ಪುರುಷಟ್ಟಿ ಸಿಗಲ್ಲ, ಎಲ್ಲರಿಗೂ ಸಿಗಲ್ಲ. ಅವಮಾನದ ಅನುಮಾನದ ಮೆಟ್ಟಿಲನ್ನ ಯಾರು ಹತ್ತುತ್ತಾರ ಅವರಿಗೆ ಸನ್ಮಾನ ಸಿಕ್ಕೇ ಸಿಗ್ತದ. ಯಾರ ಕಟ್ಟಿ ಮೇಲೆ ಕುಂತ ಮಾತಾಡಕತ್ತಿದ್ರು, ಶರಣ ಇದೇನು ಬೆಳಿತೀಯೋ ಕರಕಿ ಹೋದಾಗ ಸಾಕ್ ನಡಿ ಮನಿಗಂದವರು. ಯಾವಾಗ ಜೋಳ ಹುಲ್ಸಾಗಿ ಬೆಳೀತೋ, ಹಕ್ಕಿ ಪಕ್ಷಿಗಳು ಬಂದು ಒಂದೇ ಸಮಯ ಚಿಲಿಪಿಲಿ ಅಂತ ಜೋಳ ತಿನ್ನಾಕ ಬಂದ ಘಳಿಗೆಯೊಳಗ ಮತ್ತದೇ ಮಂದಿ ಮಾತಾಡ್ಕೊಳ್ಳಾಕತ್ತು, ಶರಣ ಇಷ್ಟು ಚಲೋ ಜೋಳ ಬೆಳೆಸಿ ಖರೆ ಒಂದು ದಿವಸ ಹೋಗಿ ಹಕ್ಕಿಗೆ ಹೊಡೆದು ಬಿಟ್ಟು ನೀ ನೋಡ್ರ ಜಂಗಮ ಅನ್ಕೊಂತ ಪಾದೋಳ ಕತ್ತಕೊಂತ ಕುಂತಿಯಲ್ಲೋ, ಹಕ್ಕಿ ಹೊಡಿ ಹೋಗಂತ ಹೇಳಿ ಶರಣಗ ಯಾವಾಗ 4 ಮಂದಿ ಬಂದಂದ್ರು, ನೀವು ಹೊಡಿತೀರಿಲ್ಲ ಹಕ್ಕಿ? ಮುಂಜಾನೆ 5ಕ್ಕೆ ಹೋದ್ರು 10 ತನ ಒಬ್ರು, 10ರಿಂದ 1 ತನ ಒಬ್ರು, ನೀವೇ ಡ್ಯೂಟಿ ಹಾಕಿ. ಅದು ಬ್ಯಾಸರ ಆದವ್ರು ಗಿಡದಾಗ ಒಂದು ಬೊಂಗ ಇಡ್ತೀರಿ, ಇದು ನಿಮ್ಮದಾಗ ಬೊಂಗ ಹೇಳಕ್ ಹಚ್ಚಿ, ಆ ಬುಂಗದ ಮೇಲೇನೆ ಹಕ್ಕಿ ಬಂದು ಜೋಳ ತಿಂತಿರ್ತ. ಅದೇ ಬುಂಗದ ಮೇಲೆ ಬಂದು ಹಕ್ಕಿ ಬಂದು ಜೋಳ ತಿಂತಿರ್ತ. ಯಾವ ಹಕ್ಕಿ ಬಂದು ಜೋಳ ತಿನ್ನೋ ಕಾಲಕ್ಕೆ ಶರಣ ಹೋಗು, ಹಕ್ಕಿ ಹೊಡಿ ಹೋಗಂದಾಗ ಶರಣ ಬಂದು ನೋಡ್ತಾನ, ಹೊಲದೊಳಗ ಹೋಗ್ತಾನ. ಹೊಲದೊಳಗ ಹೋದ ಘಳಿಗೆಯೊಳಗ ಶರಣ ಬಸವರಿಗೆ ಆಶ್ಚರ್ಯಕ್ಕಾಗಿರ್ತದ. 5-6 ಹಕ್ಕಿಗಳು ಬಿದ್ದು ವಿಲವಿಲಾಂತ ಒದ್ದಾಡ್ತಿರ್ತಾವ. ಶರಣ ಬಸವರ ಕಣ್ಣಿನೊಳಗ ಶರಣ ಬಸವರ ಕಣ್ಣೊಳಗ ನೀರು ಬಿಟ್ಟು ಯಾಕಳಾಕತ್ತಿ ಅಂತ ಮಹಾದೇವರನ್ನು ಶರಣಗ ಕೇಳಿದಾಗ ಏನು ಹೇಳುವ, ನಾನು ಯಾವ ಜನ್ಮದೊಳಗ ಪಾಪ ಮಾಡಿದಂತ ಈ ಜನ್ಮದೊಳಗ ನಾನು ಮನುಷ್ಯನಾಗಿ ಹುಟ್ಟಿನಿ ಗೊತ್ತಿಲ್ಲ. ಹಕ್ಕಿ ಬಿದ್ದು ಒದ್ದಾಡಿ ವಿಲವಿಲಾಂತ ಒದ್ದಾಡಿ ಸಾಯಕತ್ತಾವ. ಯಾಕಾಯ್ತು ಅಂತ ಮಹಾದೇವರನ್ನು ಕೇಳಿದಾಗ ಶರಣ ಬಸವರು ಹೇಳ್ತಾರೆ, ನಾವು ಪಾಪಿಷ್ಠರಿ ಮಹಾದೇವಿ, ನಾವು ಬಹಳ ದೊಡ್ಡ ಪಾಪ ಮಾಡಿ ಮಹಾದೇವಿ. ಯಾವ ಪುಣ್ಯದ ಕಾರ್ಯ ಆಗಬೇಕಾಗಿತ್ತು ನಮ್ಮ ಕೈಗಳಿಂದ ಆ ಪುಣ್ಯದ ಕಾರ್ಯ ಆಗಲಿಲ್ಲ, ಪಾಪದ ಕಾರ್ಯ ಆದಂಗಾಗ್ಯದ ಮಹಾದೇವಿ. ಏನು ಹೇಳಬೇಕು ರಾಯ, ನೀನು ಹಿಂಗ ಒಂದೇ ಸಮಯ ಎಳ್ಕೊಂತ ನಿಂತ್ರೆ ನನಗೆ ಏನು ಗೊತ್ತಾಗುತ್ತ ಮಹಾದೇವಿ? ನಿತ್ಯ ಹಕ್ಕಿ ಪಕ್ಷಿಗಳು ಬಂದು ಯಾವ ಜೋಳದ ತೆನಿ ತಿನ್ನಾಕತ್ತಿತ್ತು, ಆ ಜೋಳ ಹಕ್ಕಿ ಪಕ್ಷಿಗಳ ಗಂಟನೊಳಗ ಸಿಕ್ಕಾಕಿ ನೀರು ಇರ್ಲಾರ್ದಂಗ ಅವು ಒಂದೇ ಸಮಯ ಬಿದ್ದು ಒದ್ದಾಡಕತ್ತ. ಗಂಟನೊಳಗ ಸಿಕ್ಕಾಕೊಂಡು ಒಂದೇ ಸಮಯ ಬಿದ್ದು ಒದ್ದಾಡಕತ್ತಾವ. ನಾವು ಪಾಪ ಮಾಡಿವಿ, ಅವಕ್ಕ ನೀರು ಸಹಿತ ಇರ್ಲಾರ್ದಂಗ ಆಗ್ಯಾದ ಮಹಾದೇವಿ ಅಂದಾಗ ಶರಣ ಬಸವರು ತತ್ರಾಣಿ ತಗೊಂಡ ಪರಿಯಾಣಗಳನ್ನ ಮಾಡಿಕೊಂಡು ಅವರ ಹೊಲದ ಉದ್ದಕ್ಕೂ ಬದುವಿನ ಮ್ಯಾಲ ಅಲ್ಲಿ 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 ಗಿಡದ ಮ್ಯಾಲ ಪರಿಯಾಣವನ್ನ ಇಟ್ಟು ಪರಿಯಾಣದೊಳಗ ನೀರು ಹಾಕಿ ಹೇಳುತ್ತಿದ್ರಂತ, ಹೇ ಹಕ್ಕಿ ಪಕ್ಷಿಗಳೇ, ದನ ಕರಗಳೇ, ಇಷ್ಟು ದಿವಸ ನಮ್ದ ತಪ್ಪಾಗ್ಯದ, ಇವತ್ತಿನಿಂದಂತ ತಪ್ಪಾಗಲ್ಲ, ನಿಮಗೆ ಎಷ್ಟು ಬೇಕಷ್ಟು ತಿನ್ರಿ, ತಿಂದ ಮ್ಯಾಲಲ್ಲಿ ನೀರದ ನೀರ್ ಕುಡ್ದ ಹಯಾಗಿರ್ರಿ ಅಂತ ಹಕ್ಕಿಗಳಿಗೆ ಹೊಲದ ಬಾಳನ್ನು ಬಿಟ್ಟ, ಹಕ್ಕಿಗಳೇ ಬರಲೆಂದು ದಾಸೋಹವನ್ನಿಟ್ಟ. ಅಪ್ಪ ಶರಣಪ್ಪ, ಅಪ್ಪ
ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟ, ಚಿನ್ನವಿಲ್ಲದವರಿಗೆ ಚಿನ್ನವೇ ಕೊಟ್ಟ, ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟ, ಚಿನ್ನವಿಲ್ಲದವರಿಗೆ ಚಿನ್ನವೇ ಕೊಟ್ಟ. ನನ್ನಪ್ಪ ಎಂದವರನ್ನು ಎಂದಿಕೊಂಡ, ನನ್ನಪ್ಪ ಎಂದವರನ್ನು ಎಂದಿಕೊಂಡ, ನನ್ನ ಮಕ್ಕಳಿವರೆನ್ನು ಹರಕೆಯ ಕೊಟ್ಟ. ಅಪ್ಪ ಶರಣಪ್ಪ, ಅಪ್ಪ ಶರಣಪ್ಪ. ಮಕ್ಕಳಿಲ್ಲದವರಿಗೆ ಮಕ್ಕಳು ಕೊಟ್ಟ, ಮಕ್ಕಳ ಬೇಡಿದ್ದವರಿಗೆ ಕೊಡುವುದೇ ಬಿಟ್ಟ. ಮಕ್ಕಳಿಲ್ಲದವರಿಗೆ ಮಕ್ಕಳು ಕೊಟ್ಟ, ಮಕ್ಕಳ ಬೇಡಿದ್ದವರಿಗೆ ಕೊಡುವುದೇ ಬಿಟ್ಟ. ಹಕ್ಕಿಗಳಿಗೆ ಹೊಲದ ಕಾಳನ್ನೇ ತೋರಿ ಬಿಟ್ಟ, ಹಕ್ಕಿಗಳಿಗೆ ಹೊಲದ ಕಾಳನ್ನೇ ತೋರಿ ಬಿಟ್ಟ. ಹಕ್ಕಿಗಳೇ ಬರಲೆಂದು, ಹಕ್ಕಿಗಳೇ ಬರಲೆಂದು ದಾಸೋಹವಿಟ್ಟ. ಅಪ್ಪ ಶರಣಪ್ಪ, ಅಪ್ಪ ಶರಣಪ್ಪ. ಗುರುಲಿಂಗ ಜಂಗಮದ ಸೇವೆಗೆ ನಿಂತ, ಹರರೂಪಿಯವರೆಂದು ನಂಬಿದ ಸಂತ. ಗುರುಲಿಂಗ ಜಂಗಮದ ಸೇವೆಗೆ ನಿಂತ, ಹರರೂಪಿಯವರೆಂದು ನಂಬಿದ ಸಂತ. ಅವರ ಸೇವೆ ಮಾಡಿ ಭವವ ದಾಟಿ ನಿಂತ, ಅವರ ಸೇವೆ ಮಾಡಿ ಭವವ ದಾಟಿ ನಿಂತ. ಶರಣ ಕಾಲ ಕೊಪ್ಪಿ, ಶರಣ ಕಾಲ ಕೊಪ್ಪಿ, ಮೇರಾಗಿ ಮಹಂತ. ಅಪ್ಪ ಶರಣಪ್ಪ, ಅಪ್ಪ ಶರಣಪ್ಪ. ಬಂದೇ ನಮಾಜರಿಗೆ ಗಂಧನನ್ನಿದ, ಹಿಂದೂ ಮುಸಲ್ಮಾನರೆಂಬ ಭೇದವನ್ನಳಿಸಿದ. ಬಂದೇ ನಮಾಜರಿಗೆ ಗಂಧನನ್ನಿದ, ಹಿಂದೂ ಮುಸಲ್ಮಾನರೆಂಬ ಭೇದವನ್ನಳಿಸಿದ. ಹಿಂದೂ ಧರ್ಮ ಮಕ್ಕಳು ನಾವೆಲ್ಲರೆಂದ, ಹಿಂದೂ ಧರ್ಮ ಮಕ್ಕಳು ನಾವೆಲ್ಲರೆಂದ. ಒಂದೇ ಮನೆಯ ಬಂಧುಗಳು, ಒಂದೇ ಮನೆಯ ಬಂಧುಗಳು ನಾವೆಲ್ಲರೂ ಎಂದ. ಅಪ್ಪ ಶರಣಪ್ಪ, ಅಪ್ಪ ಶರಣಪ್ಪ. ತನುಮನ ಭಾವಗಳೆಲ್ಲವೂ ಗುರುವಿನಂತೆ, ಅನುಭವಿಸಿ ಅಂದೇ ನಿಂತನಂತೆ. ತನುಮನ ಭಾವಗಳೆಲ್ಲವೂ ಗುರುವಿನಂತೆ, ಅನುಭವಿಸಿ ಅಂದೇ ನಿಂತನಂತೆ. ಗುರು ಶಿಷ್ಯರು ಬೇರಿದ್ದರು ಬಂದಾದರಂತೆ, ಗುರು ಶಿಷ್ಯರು ಬೇರಿದ್ದರು ಬಂದಾದರಂತೆ. ಎರಡು ಮುಖ ಒಂದೇ ದೇಹ, ಎರಡು ಮುಖ ಒಂದೇ ದೇಹ, ಚಿತ್ರವಿರುವಂತೆ. ಅಪ್ಪ ಶರಣಪ್ಪ, ಅಪ್ಪ ಶರಣಪ್ಪ. ಕಲಬುರಗಿಯಪ್ಪ, ಕರುಣಾದಿಂದೆಲ್ಲರನ್ನು ಸಲಹೋ ಜಗದಪ್ಪ, ಕರುಣಾದಿಂದೆಲ್ಲರನ್ನು ಸಲಹೋ ಜಗದಪ್ಪ. ಅಪ್ಪ ಶರಣಪ್ಪ, ಅಪ್ಪ ಶರಣಪ್ಪ, ಶರಣಪ್ಪ, ಶರಣಪ್ಪ. ಕರುಣದಿಂದೆಲ್ಲರನ್ನು ಸಲಹಿದ ತಂದೆಯಾದ ಶರಣ ಬಸವ ಬರೀ ನರ ಮನುಷ್ಯರಿಗೆ ಮಾತ್ರ ಪ್ರಸಾದವನ್ನು ಮಾಡಿಸಲಿಲ್ಲ,
ಮಾತು ಬರದ ಮೂಕ ಪ್ರಾಣಿ ಹಕ್ಕಿ ಪಕ್ಷಿಗಳಿಗೂ ಸಹಿತ ಪ್ರಸಾದವನ್ನು ಮಾಡಿಸಿದವನು ಅನ್ನೋದಕ್ಕನೇ ಮಹಾದಾಸೋಹಿ ಶರಣ ಬಸವೇಶ್ವರ ಅಂತ ನಾವು ಆತನಿದ್ದ. ಅಂಥ ಶರಣ ಬಸವರು ಉತ್ತು ಬೆತ್ತಿ ಬೆಳೆದ ಜೋಳದ ರಾಶಿ ಮಾಡ್ಬೇಕಂತ ತಯಾರಾಗ್ತಾರೆ. ಜೋಳದ ರಾಶಿ ಹೇಗೆ ಮಾಡಬೇಕು ಅನ್ನುವಂಥದ್ದು ಇವತ್ತಲ್ಲ, ನಾಳೆಯ ದಿವಸ ನಿಮ್ಮೆಲ್ಲರಿಗೂ ಪ್ರಾತ್ಯಕ್ಷಿಕವಾಗಿ ಇಲ್ಲಿ ತೋರಿಸುವುದರ ಮೂಲಕ ಈ ವೇದಿಕೆಯ ಎದುರುಗಡೆನೆ ನಾವು ತಯಾರು ಮಾಡ್ತೀವಿ. ಹಂತಿ ಹೊಡೆಯುವಂತಹ ಕಾರ್ಯಕ್ರಮ ಅಂತ ನಾವು ಅದನ್ನು ಕರ್ಕೊಳ್ತೀವಿ. ನಮ್ಮ ರೈತರು ಆದಷ್ಟು ತಾವುಗಳೆಲ್ಲ 4 ಗಂಟೆಗೆ ಈ ದೇವಸ್ಥಾನಕ್ಕೆ ಬಂದು ಬೇಕಾಗಿರುವಂತಹ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಅನ್ನುವಂತಹ ವಿಚಾರ ಸೂಚನೆಯನ್ನು ಈ ಒಂದು ಸಂದರ್ಭದೊಳಗೆ ಕೊಡುವುದರ ಮೂಲಕ ಮೇಟಿ ಕಟ್ಟಿಗೆ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಸಲಕರಣೆಗಳು ಈಗಾಗಲೇ ದೇವಸ್ಥಾನದಲ್ಲಿ ಇರೋದ್ರಿಂದ ನಮ್ಮ ರೈತರು ಎಲ್ಲರೂ ಬಂದು ಅದನ್ನ ಸಿದ್ಧತೆಯನ್ನು ಪಡಿಸ್ಕೊಳ್ಬೇಕು ಅನ್ನುವಂತಹ ಮಾತುಗಳನ್ನ ಈ ಒಂದು ಸಂದರ್ಭದೊಳಗೆ ತಿಳಿಸಿ, ಇನ್ನು ಮತ್ತೆ ಹೇಳ್ತೀನಿ. ಶ್ರೀ ಗುರುವೇ ನಮಃ. ನಗರದ ಆರಾಧ್ಯ ದೇವ ಬಸವೇಶ್ವರ ಜಾತ್ರಾ ನಿಮಿತ್ತವಾಗಿ ನಡೆಯುತ್ತಿರುವಂತಹ ಶರಣಬಸವೇಶ್ವರ ಮಹಾಪುರಾಣದ ಅಂಗವಾಗಿ ಭಕ್ತಾದಿಗಳು ಈ ಒಂದು ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಕ್ಕೆ ಈ ರೀತಿಯಾಗಿ ಕಾಣಿಕೆ ನೀಡಿದ್ದಾರೆ. ಶ್ರೀ ಲಾಲ್ ಸಾಬ್ ತಂದೆ ಹಸನ್ ಸಾಬ್ ಕಕ್ಕಳಮೇಲಿ, ರಿಟೈರ್ಡ್ ಕ್ಯಾಶಿಯರ್, KKISRTC ಶಹಾಪುರ್, ಇವರು 5,001 ರೂಪಾಯಿಗಳನ್ನು ಕಾಣಿಕೆಯಾಗಿ ನೀಡಿದ್ದಾರೆ. ಅದೇ ರೀತಿಯಾಗಿ ನಗರದ ಗಣ್ಯರಾದಂತಹ ಶ್ರೀ ಚನ್ನಬಸಪ್ಪ ತಂದೆ ನಿಂಗಪ್ಪ ಸಾವು ವಾರಾರ್ ಯಡ್ರಾಮಿ, ಇವರು ಕೂಡ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ 11,111 ರೂಪಾಯಿಗಳನ್ನು ಕಾಣಿಕೆಯಾಗಿ ನೀಡಿದ್ದಾರೆ. ಅದೇ ರೀತಿಯಾಗಿ ಪ್ರತಿಷ್ಠಿತರಾದಂತಹ ಶ್ರೀ ದೇವೇಂದ್ರಪ್ಪಗೌಡ ಮಲ್ಲಪ್ಪಗೌಡ ಸರ್ಕಾರ್ ಎಕ್ಸ್ ಅಧ್ಯಕ್ಷರು ಬಸವೇಶ್ವರ ದೇವಸ್ಥಾನ ಸಮಿತಿ ಯಡ್ರಾಮಿ, ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ 11,111 ರೂಪಾಯಿಗಳನ್ನು ಕಾಣಿಕೆಯಾಗಿ ನೀಡಿದ್ದಾರೆ. ಅದೇ ರೀತಿಯಾಗಿ ಶ್ರೀ ರಂಗಪ್ಪ ತಿಪ್ಪಣ್ಣ ದೊರಿ ಮಹಾಲಕ್ಷ್ಮೀ ಸ್ವಾಮಿ ಯಡ್ರಾಮಿ, ಇವರು ಕೂಡ 5,001 ರೂಪಾಯಿಗಳನ್ನು ಕಾಣಿಕೆಯಾಗಿ ನೀಡಿದ್ದಾರೆ. ಶ್ರೀ ಶ್ರೀಶೈಲಪ್ಪ ಸಿದ್ದಪ್ಪ ತಾಳಿಕೋಟಿ ನಾಸಿ ಯಡ್ರಾಮಿ, ಇವರು ಕೂಡ ಅರತು ವ್ಯಾಪಾರಿ, ಇವರು ಕೂಡ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ 5,001 ರೂಪಾಯಿಗಳನ್ನು ಕಾಣಿಕೆಯಾಗಿ ನೀಡಿದ್ದಾರೆ. ಅದೇ ರೀತಿಯಾಗಿ ಶ್ರೀ ವೀರಯ್ಯ ಸಿದ್ದಯ್ಯ ಹಿರೇಮಠ್ ಚೈತ್ರ ಕೋಲ್ಡ್ ಡ್ರಿಂಕ್ಸ್ ಯಡ್ರಾಮಿ, ಇವರು ಕೂಡ 5,051 ರೂಪಾಯಿಗಳನ್ನು ಕಾಣಿಕೆಯಾಗಿ ನೀಡಿದ್ದಾರೆ. ಅದೇ ರೀತಿಯಾಗಿ ರಾಚಮ್ಮ ಗಂಡ ಗುಂಡಪ್ಪ ತಾಳಿಕೋಟಿ ಯಡ್ರಾಮಿ, ಇವರು ಕೂಡ ಈ ಒಂದು 2,021 ರೂಪಾಯಿಗಳನ್ನು ಕಾಣಿಕೆಯಾಗಿ ನೀಡಿದ್ದಾರೆ. ಅದೇ ರೀತಿಯಾಗಿ ಶಾಂತಗೌಡ ಪಾಟೀಲ್ ಶಿಕ್ಷಕರು ರಿಟೈರ್ಡ್ ಹಂಚಿನಾಳ್ ಮುಕ್ಕಾಂ ಯಡ್ರಾಮಿ, ಇವರು ಕೂಡ ಈ ಒಂದು 5,011 ರೂಪಾಯಿ ಕಾಣಿಕೆ ನೀಡಿದ್ದಾರೆ. ಅದೇ ರೀತಿಯಾಗಿ ಬಸ್ಲಿಂಗಪ್ಪ ನೀಲ್ಕಂಠಪ್ಪ ಸಾಹು ಕಂಡೋಳಿ ಸುಂಬಡ್, ಇವರು ಕೂಡ ಅಂದ್ರೆ ಇವರು ಬಸವೇಶ್ವರ ದೇವಸ್ಥಾನದ ಭಕ್ತಾದಿಗಳು, ಇವರು ಕೂಡ 5,001 ರೂಪಾಯಿಗಳನ್ನು ಕಾಣಿಕೆಯಾಗಿ ನೀಡಿದ್ದಾರೆ. ಅದೇ ರೀತಿಯಾಗಿ ಸುಂಬಡದ ಇನ್ನೋರ್ವ ಶ್ರೀ ಶಿವಶರಣಪ್ಪ ಚಂದ್ರಶೇಖರ್ ಕಂಬಾರ್ ಸುಪ್ರಿಡೆಂಟ್ ಸುಂಬಡ್ ಕುಂಬಾರ್ ಸುಪ್ರಿಡೆಂಟ್ ಸುಂಬಡ್ BCM ಹಾಸ್ಟೆಲ್ ಯಡ್ರಾಮಿ, ಇವರು ಕೂಡ 5,001 ರೂಪಾಯಿಗಳನ್ನು ಕಾಣಿಕೆಯಾಗಿ ನೀಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಊರಿನ ಶ್ರೀ ಚಂದ್ರಶೇಖರ್ ಬಸಪ್ಪ ಬಂಡೆಪ್ಪಗೌಡರು ಯಡ್ರಾಮಿ, ಇವರು ಕೂಡ ಈ ಒಂದು 2,501 ರೂಪಾಯಿ ಕಾಣಿಕೆಗಳನ್ನು ನೀಡಿದ್ದಾರೆ. ಅದೇ ರೀತಿಯಾಗಿ ಒಂದು ನಗರದ ಬಸವೇಶ್ವರ ಭಕ್ತಾದಿಗಳಲ್ಲಿ ಅರಿಕೆ ಮಾಡಿಕೊಳ್ಳುವುದು ಏನಂತಂದ್ರೆ ಜಾತ್ರೆಯು ಸಮೀಪಿಸುತ್ತಿರುವುದರಿಂದ ಭಕ್ತಾದಿಗಳು ಬೇಗನೆ ಒಂದು ಈ ಕಾರ್ಯಕ್ರಮಕ್ಕೆ ಕಾಣಿಕೆಯನ್ನು ತಂದು ಅರ್ಪಿಸಬೇಕಂತ ಒಂದು ಸಮಿತಿಯಿಂದ ಭಿನ್ನಯಿಸಿಕೊಳ್ತಾ ಇದ್ದೇವೆ. ಈ ಒಂದು ಕಾಣಿಕೆ ನೀಡಿದಂತ ಎಲ್ಲ ಮಾನ್ಯರಿಗೂ ಜೋರಾದ ಚಪ್ಪಾಳೆ ನೀಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಈಗ ನಿನ್ನೆಲ್ಲಿರುವಂತ ಯಾವ ಇಲಾವ್ ಕಾರ್ಯಕ್ರಮದಲ್ಲಿ ಹಾಲಗಡಗ ತೆಗೆದುಕೊಂಡಿರುವಂಥ ಶ್ರೀಮತಿ ಯಶೋಧ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಮಗಳಿಗೆ ಇವರು ಈಗಾಗಲೇ ಅವರ ಕಾಣಿಕೆಯನ್ನು ಏನು ನಿನ್ನೆ ವಿಭಾಗದಲ್ಲಿ ಪಡೆದಿದ್ದಾರೆ, ಆ ಹಣವನ್ನು ತಲುಪಿಸಿದ್ದಾರೆ. ಆ ದಂಪತಿಗಳು ಬಂದು
ಪೂಜ್ಯ ಸನ್ನಿಧಿಯವರಿಂದ ಏನು ಬರ್ರಿ ಆಶೀರ್ವಾದ ಪಡೆದುಕೊಳ್ಬೇಕು. ಅದೇ ರೀತಿ ಮಹಾವೀರ್ ಶಂಕರಯ್ಯ ಹಿರೇಮಠ ಅವರು ಕೈಕಟ್ಟು ತೆಗೆದುಕೊಂಡಿದ್ದರು 6,101 ರೂಪಾಯಿಗೆ. ಆ ದಂಪತಿಗಳು ಕೂಡ ಬಂದು ನಿನ್ನೆ ಕೊಟ್ಟದು ಇದು ಒಂದೇ ಉಳಿದದು ಅದೇ ರೀತಿ ಕುಮಾರ್ ಅಮಿತ್ ಮಹೇಶ್ ಅಂಕಲ್ಕೋಟಿ ಲಿಂಗದಕಾಯಿ ತೆಗೆದುಕೊಂಡಿದ್ದರು 15,001 ರೂಪಾಯಿಗಳಿಗೆ. ಅವರು ಕೂಡ ಈ ಕಾಣಿಕೆಯನ್ನು ಸಮರ್ಪಿಸಿದ್ದಾರೆ, ತಗೊಂಡಿದ್ದಾರೆ. ಅವರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಭಕ್ತಾದಿಗಳು ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರಿಗೆ ಈರನಗೌಡ ತಿಪ್ಪಣ್ಣ ಮಾಳಿ 1101 ರೂಪಾಯಿಗಳನ್ನು, ಲಕ್ಷ್ಮಣ್ ನಡುವಿನಮನಿ 101 ರೂಪಾಯಿಗಳನ್ನು, ನಾಗೇಶ್ ಮಲ್ಲಪ್ಪ ನಡುವಿನಮನಿ 101 ರೂಪಾಯಿಗಳನ್ನು, ಶಾಂತಗೌಡ ಮಾಸ್ಟರ್ ಹಂಚನಾಳ 501 ರೂಪಾಯಿಗಳನ್ನು ಪೂಜ್ಯರಿಗೆ ಮತ್ತು ಗವಾಯಿಗಳಿಗೆ 100 ರೂಪಾಯಿಯನ್ನು, ತಬಲಾಜಿಗಳಿಗೆ 100 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಶಾಂತಮ್ಮ ಹನುಮಂತ ವಾರಿ ಪೂಜ್ಯರಿಗೆ 201 ರೂಪಾಯಿಗಳನ್ನು, 101 ರೂಪಾಯಿಗಳನ್ನು ಶರಣಪ್ಪ ನಡುವಿನಮನಿ ಮಾತಂಗಿ ಪೂಜ್ಯರಿಗೆ 101, ತಬಲಾಜಿಯವರಿಗೆ 50 ರೂಪಾಯಿ, ಗವಾಯಿಗಳಿಗೆ 50 ರೂಪಾಯಿ ಕೊಟ್ಟಿದ್ದಾರೆ. ನಾಗಣ್ಣ ಸಾವು ಹಾಗಲಗುಡಿಯವರು ಗವಾಯಿಗಳಿಗೆ 201 ರೂಪಾಯಿಗಳನ್ನು, ತಬಲಾಜಿಗಳಿಗೆ 201 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಆ ಎಲ್ಲ ಮಾನ್ಯರಿಗೆ ಧನ್ಯವಾದ. ಇನ್ನು ಉಳಿದಿದ್ದು ಇಲ್ಲ ಹೇಳ್ಬಿಟ್ರಿ. ಪೂಜ್ಯರು ಇನ್ನೂ ಕೆಲವೊಂದು ಶರಣಬಸವೇಶ್ವರರು ಧರಿಸಿರುವಂಥ ಸಾಮಾನುಗಳ ಹಣ ನಿಲಾವನ್ನು ಮಾಡ್ತಾ ಇದ್ರು. ಕೈ ಕಟ್ಟಲ್ಲ. ಶರಣ ಬಸವೇಶ್ವರರು ಧರಿಸಿಕೊಂಡಿರುವಂಥ ಕೈಕಟ್ಟು ನಮ್ಮ ಕಮಿಟಿಯವರು ಹೇಳಿದ ಹಾಗೆ 11,001 ರೂಪಾಯಿಯನ್ನ ನಿಗದಿ ಮಾಡಲಾಗಿದೆ. ನಮ್ಮ ತಾಯಂದಿರು ಕೇಳುವಂಥವ್ರು ಆದಷ್ಟು ಬೇಗ ಕೇಳಬೇಕು. ಮುಂದಿನ ಕಾರ್ಯಕ್ರಮ ಬಹಳ ಇರೋದ್ರಿಂದ ಸಮಯವನ್ನು ವ್ಯರ್ಥ ಮಾಡದೆ ನೇರವಾಗಿ ಆದಷ್ಟು ಬೇಗ ಕೇಳಬೇಕು. ಇಲ್ಲ ಅವ್ರು ಹೇಳ್ಬೇಕಾದ್ರೆ ಇವ್ರು ಹೇಳ್ಬೇಕಂತಾರ. ಇನ್ನೂ ಒಂದು ಉಡುದಾರ ಉಳಿದದೆ, ಒಂದು ಕೈಕಟ್ಟು ಉಳಿದದೆ. ಆದಷ್ಟು ಬೇಗ ತಾಯಂದಿರು ನಮ್ಮ ಶರಣರು ಲೀಲಾವದೊಳಗ ಭಾಗಿಯಾಗಿ ಶರಣ ಬಸವೇಶ್ವರರು ಧರಿಸಿಕೊಂಡಿರುವಂತಹ ಕೈಕಟ್ಟನ್ನು ಸ್ವೀಕರಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ತೇನೆ. ಅಲ್ಲಿ ಪ್ರಯತ್ನ ಇತ್ತು. ಬಸವರಾಜ ಪಾಟೀಲ್ ಎತ್ತಾಳ 5,501 ರೂಪಾಯಿ. ಜೋರಾದ ಚಪ್ಪಾಳೆ. ಒಬ್ರಲ್ಲಿ ನಿಂತ್ಕೊಂಡ್ಬಿಡ್ರಿ. ಒಂದು ಕಾಡಲೆ ಸ್ಟೋರಿ ಕೊಡಿ. ಸಾಕ್ಷಾತ್ ಶರಣ ಬಸವೇಶ್ವರರು ಧರಿಸಿಕೊಂಡಿರುವಂತಹ ಕೈಕಟ್ಟು ಬಸವರಾಜ ಪಾಟೀಲ್ ಎತ್ತಾಳ್ ನಮ್ಮ ಸರ್ ಅವರು 5,501 ರೂಪಾಯಿ ಕೇಳಿದ್ದಾರೆ. ಒಂದು ಬಾರಿ ಜೋರಾದ ಚಪ್ಪಾಳೆ. ಶ್ರೀತರಾಗಿರುವಂತಹ ಶರಣಪ್ಪ ಪೂಜಾರಿ 6,001 ರೂಪಾಯಿ.
ಮೆತ್ತಗಾಗಿ ಏನೋ ಇವತ್ತು ಬೇವು ಕೊಡೋದು ಬಾಬುಗಿಂತ ಬಂದದ ಶರಣ ಬಸವೇಶ್ವರ ಮಹಾರಾಜ ಕಿ ಬಸವರಾಜ ಪಾಟೀಲ್ ಯತ್ನಾಳ್ 7,001 ರೂಪಾಯಿ ಜೋರಾದ ಚಪ್ಪಾಳೆ. ಇವ ನೀವು ಕೇಳ್ರಿ ಯಾರ ಯಲ್ಲಪ್ಪ ನಡುವಿನ ಮನಿ 8,001 ರೂಪಾಯಿ. ಯಲ್ಲಪ್ಪ ನಡುವಿನ ಮನಿ 8,001 ರೂಪಾಯಿ ಜೋರಾದ ಚಪ್ಪಾಳೆ. ತಿಳಿದವ ತಿಳಿದ ನನಗೇನು ಏನ್ ಹೇಳ್ತೀನಿ. ಯಲ್ಲಪ್ಪ ನಡುವಿನ ಮನೆ 8,001 ರೂಪಾಯಿ. ಒಂದು ಬಾರಿ ಜೋರಾದ ಚಪ್ಪಾಳೆ. ಬಸವರಾಜ ಪಾಟೀಲ್ ಯತ್ನಾಳ್ 10,101 ರೂಪಾಯಿ. ಲೆಕ್ಕಕ್ಕೆ ಬರ್ತದೆ. ಬಸವರಾಜ ಪಾಟೀಲ್ ಯತ್ನಾಳ್ 10,101 ರೂಪಾಯಿ ಒಂದು ಬಾರಿ. ಯಲ್ಲಪ್ಪ ನಡುವಿನ ಮನಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು 11,101 ರೂಪಾಯಿ. ಯಲ್ಲಪ್ಪ ನಡುವಿನ ಮನೆ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು 11,101 ರೂಪಾಯಿ ಜೋರಾದ ಚಪ್ಪಾಳೆ. ಅಷ್ಟು ಸುಲಭ ಬಿಡಲ್ಲವ ನಮ್ಮ ಟಾರ್ಗೆಟ್. ಮಹೇಶ್ ನಡುವಿನ ಮನಿ ಈ ಎಲ್ಲ ಸಿರೀಸ್ ಲೈಟ್ ಹಾಕಿದಂತ ಮಹೇಶ್ ನಡುವಿನ ಮನಿ 15,101 ರೂಪಾಯಿ. ಮಹೇಶ್ ನಡುವಿನ ಮನೆ 15,101 ರೂಪಾಯಿ. ಇನ್ನು ಒಂದು ಕೈಕಟ್ಟು ಒಂದೇ ಒಂದು ಉಡದಾರು ಉಳಿದದೆ. ಮಹಾಲಕ್ಷ್ಮಿ ಡೆಕೋರೇಷನ್ ಈ ಮದುವೆ ಮತ್ತು ಯಾವುದೇ ಶುಭ ಸಮಾರಂಭದಲ್ಲಿ ಡೆಕೋರೇಷನ್ ಮಾಡುವುದು ಲೈಟಿಂಗ್ ಎಲ್ಲ ಮಹೇಶ್ ನಡುವಿನ ಮನೆಯಿಂದ ಮಾಡ್ತಾರೆ. ಮಹಾಲಕ್ಷ್ಮಿ ಡೆಕೋರೇಷನ್ ಅವ್ರ ಮನೆಗೆ ಮಹಾಲಕ್ಷ್ಮಿ ಬರಾಕತ್ತಲ್ಲ ಅನ್ನೋದಕ್ಕಿಲ್ಲ. ಮಹೇಶ್ ನಡುವಿನ ಮನೆ ಮಹಾಲಕ್ಷ್ಮಿ ಡೆಕೋರೇಷನ್ 15,101 ರೂಪಾಯಿ ಒಂದು ಬಾರಿ. ಮಹೇಶ್ ನಡುವಿನ ಮನೆ ಮಹಾಲಕ್ಷ್ಮಿ ಡೆಕೋರೇಷನ್ 15,101 ರೂಪಾಯಿ ಎರಡು ಬಾರಿ. ಕರ್ಕಳಿ ಬಂದಿನ ಬೈ ರೋಡ್ ಚಲೋ ಇಲ್ಲಲ್ಲ, ಅದಕ್ಕೆ ಅವಕಾಶ ಬರಾಕತ್ತೀನಿ ಅಷ್ಟೇ. ಮಹೇಶ್ ನಡುವಿನ ಮನೆ 15,000 ರೋಡ್ ಕೆಟ್ಟದ್ದು ಚಲೋ ಆಗಿದೆ. ಮಹೇಶ್ ಜಟ್ಟಪ್ಪ ನಡುವಿನ ಸೈದಾಪುರ ಮೇಲ್ಮನೆ ಮೇಲಿನ ಮನೆ. ಮಹೇಶ್ ಜಟ್ಟಪ್ಪ ಮೇಲಿನ ಮನೆ 15,101 ರೂಪಾಯಿ ಮೂರು ಬಾರಿ. ಮಹೇಶ್ ಎಲ್ಲಿಗ ಬೇಗ
ఇక్కడ ಬಾ ಕರಳು ಬಳ್ಳಿಯ ಸಂಕೇತವಾಗಿರುವಂತಹ ಉಡದಾರವನ್ನು ಸಾಕ್ಷಾತ್ ಭಗವಂತನಾದ ಅರಳುಗುಂಡಗಿಯ ಕಂದನಾದ ಶರಣ ಬಸವೇಶ್ವರ ಧರಿಸಿಕೊಂಡಿರುವಂತಹ ಉಡದಾರದ ನಮ್ಮ ಕಮಿಟಿಯವರ ಲೀಲಾ 11,001 ರೂಪಾಯಿ. ಶ್ರೀಯುತರಾದ ಮಲ್ಲಿಕಾರ್ಜುನ್ ಹಲಕರಟಿ 5,001 ರೂಪಾಯಿ. ಜೋರಾದ ಚಪ್ಪಾಳೆ. ಬಸವರಾಜ ಪಾಟೀಲ್ ಯತ್ನಾಳ್ 11,001 ರೂಪಾಯಿ. ಜೋರಾದ ಚಪ್ಪಾಳೆ. ಶರಣಪ್ಪ ಪೂಜಾರಿ 12,001 ರೂಪಾಯಿ. ಜೋರಾದ ಚಪ್ಪಾಳೆ. ಕಡಿ ಚಪ್ಪಾಳೆ ಹೊಡೆ ಹಾಕ್ತಿಲ್ಲ. ನೂರೊಂದು ಕೂಡ ಹೊಲಶೆಟ್ಟಿ 13,101. ನೂರಂದಪ್ಪ ಗೌಡ ಹೊನಶೆಟ್ಟಿ 13,101 ರೂಪಾಯಿ. ಜೋರಾದ ಚಪ್ಪಾಳೆ. ನೂರಂದಪ್ಪ ಗೌಡ ಹೊನಶೆಟ್ಟಿ 13,101 ರೂಪಾಯಿ. ಒಂದು ಬಾರಿ. ಬಸವರಾಜ ಪಾಟೀಲ್ ಯತ್ನಾಳ್ 14,001 ರೂಪಾಯಿ. ನೂರಂದಪ್ಪ ಗೌಡ ಹೊನಶೆಟ್ಟಿ 15,001 ರೂಪಾಯಿ. ಜೋರಾದ ಚಪ್ಪಾಳೆ. ಹೇಳಿ 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 ನಾನು ಧ್ವನಿನ ಹೋಗ್ಯದ. ನೀವೇನು ಚಪ್ಪಾಳೆ ತರ್ತಾನೆ. ನೂರಂದಪ್ಪ ಗೌಡ ಹೊನಶೆಟ್ಟಿ 15,101 ರೂಪಾಯಿ. ಒಂದು ಬಾರಿ. ಬಸವರಾಜ ಪಾಟೀಲ್ ಯತ್ನಾಳ್ 15,501 ರೂಪಾಯಿ. ನೂರಂದಪ್ಪ ಗೌಡ ಹೊನಶೆಟ್ಟಿ 16,001 ರೂಪಾಯಿ. ಈ ಪ್ರಸಾದ ಭರ್ಜರಿದೇವ. ಏನ್ ಚಿಂತೆ ಮಾಡಿ. ನೂರಂದಪ್ಪ ಗೌಡ ಹೊನಶೆಟ್ಟಿ 16,000. ನೂರಂದಪ್ಪ ಗೌಡ ಹೊನಶೆಟ್ಟಿ 16,101 ರೂಪಾಯಿ. ಒಂದು ಬಾರಿ. ವಯಸ್ಸಾಗಿತ್ತು. ಬಸವರಾಜ ಪಾಟೀಲ್ ಯತ್ನಾಳ್ 20,101 ರೂಪಾಯಿ.
ಭರ್ಜರಿ ಆಗ್ತದೆ. ಬಸವರಾಜ ಪಾಟೀಲ್ ಯತ್ನಾಳ್ 20,101 ರೂಪಾಯಿ ಒಂದು ಬಾರಿ. ಉಳಿದಾರ ಒಂದಾದವ ಇನ್ನೊಂದಿಲ್ಲ. ರೊಕ್ಕ 20,000 ಹೊಳ್ಳಿ ಸಿಗ್ತಾವ, ಉಳಿದಾರ ಸಿಗಲ್ಲ. ನಿಮ್ಗೇನು ಗೊತ್ತು ಮತ್ತೆ ಸುಮ್ಮನೆ ಮ್ಯಾಲ ಕುಂತ ಹೇಳ್ತೀನಿ. ಬಸವರಾಜ ಪಾಟೀಲ್ ಯತ್ನಾಳ್ 20,101 ರೂಪಾಯಿ ಎರಡು ಬಾರಿ. ದಂಡಿಗೆ ಬಂದದಲ್ಲ. ಬಸವರಾಜ ಪಾಟೀಲ್ ಯತ್ನಾಳ್ 20,101 ರೂಪಾಯಿ ಮೂರು ಬಾರಿ ಜೋರಾದ ಚಪ್ಪಾಳೆ. ಇದು ಕೈ ಕಟ್ಟಲ್ಲ ಗೊತ್ತಾಗಲ್ಲ. ಅವು ಸಣ್ಣವರು ಶರಣಬಸವೇಶ್ವರ ಧರಿಸಿಕೊಂಡಿರುವಂತಹ ಕೊನೆಯದಾಗಿರುವ ಕೈಕಟ್ಟು. ಇದರ ನಂತರ ಮತ್ತೆ ಯಾವುದೇ ಬೆಳ್ಳಿಯ ಸಾಮಾನುಗಳಿರುವುದಿಲ್ಲ. ಇದು ಕೊನೆಯದಾಗಿರುವಂತಹದ್ದು. ನಮ್ಮ ಕಮಿಟಿಯವರ ಸವಾಲ್ 11,001 ರೂಪಾಯಿ. ಮಲ್ಲಯ್ಯ ಸ್ವಾಮಿ ಹೊರಗಿನ ಮಠ 6,101. ಮಲ್ಲಯ್ಯ ಸ್ವಾಮಿ ಹೊರಗಿನ ಮಠ 6,101 ರೂಪಾಯಿ ಜೋರಾದ ಚಪ್ಪಾಳೆ. ಯಾವ ಹಿಂದ ಅದಿರಿ ಕಾಣಕತ್ತ. ಒಂದು ಸಲ ಹಿಂದಿನವ್ರು ಚಪ್ಪಾಳೆ ಹಾಕ್ರ ನೋಡ, ಮುಂದಿನವ್ರು ಬೇಡ ಮಾಡಿ ಹಿಂದಿನ ಎಚ್ಚರ ಮಾಡಾಕತ್ತೀನಿ ಅಷ್ಟೇ. ಯಾರು? ವೀರಯ್ಯ ಹಿರೇಮಠ್ 7,101 ರೂಪಾಯಿ ಜೋರಾದ ಚಪ್ಪಾಳೆ. ಬಲ್ಲಿ ಬಂತು. ಮಲ್ಲಯ್ಯ ಸ್ವಾಮಿ ಹೊರಗಿನ ಮಠ 8,101. ಮಲ್ಲಯ್ಯ ಸ್ವಾಮಿ ಹೊರಗಿನ ಮಠ 8,101 ರೂಪಾಯಿ ಜೋರಾದ ಚಪ್ಪಾಳೆ. ಶರಣಪ್ಪ ಪೂಜಾರಿ 9,101 ರೂಪಾಯಿ. ಇದು ಕೊನೆಯದಾಗಿರುವಂತಹ ಕೈಕಟ್ಟು. ಇದ ನಂತರ ಮತ್ತೆ ಯಾವುದೇ ಸಾಮಗ್ರಿಗಳಿರುವುದಿಲ್ಲ. ನೇರವಾಗಿ ಬ್ಯಾಗು ಮತ್ತೆ ಆ ಪರುಷ ಬಟ್ಟಲ ಪ್ರಸಾದದ ಬಟ್ಟಲುಗಳಿರ್ತದೆ. ಶರಣಪ್ಪ ಪೂಜಾರಿ 9,101 ರೂಪಾಯಿ ಒಂದು ಬಾರಿ ಜೋರಾದ ಚಪ್ಪಾಳೆ. ಸಮಯದ ಅಭಾವದೆ ಆದಷ್ಟು ಬೇಗ ಕೇಳಬೇಕು. ಕೇಳುವಂತಹ ಮಹನೀಯರು
ಮಲ್ಲಯ್ಯ ಸ್ವಾಮಿ ಹೊರಗಿನ ಮಠ 10,101 ರೂಪಾಯಿ. ಮಲ್ಲಯ್ಯ ಸ್ವಾಮಿ ಹೊರಗಿನ ಮಠ 10,101 ರೂಪಾಯಿ. ಮುಂದಿನ ಕಾರ್ಯಕ್ರಮ ಬಹಳ ಇದ್ದಾವೆ, ಆದಷ್ಟು ಬೇಗ ಕೇಳಬೇಕು. ಮಲ್ಲಯ್ಯ ಸ್ವಾಮಿ ಹೊರಗಿನ ಮಠ 10,101 ರೂಪಾಯಿ ಒಂದು ಬಾರಿ. ಚಾರ್ಜ್ ಖಾಲಿ ಆಗ್ಯದ. ನಿನ್ನೆ ಲೈಟ್ ಹೋಗ್ಯವಂತ ಮಾಡಿದ್ದೆ, ಡಬಲ್ ಹೋಗ್ಯಾವ, ಇದ್ರು ಇರ್ಲಾರ್ದ ಹಂಗಾಗ್ಯ. 11,000 ಯಲ್ಲಪ್ಪ ನಡುವಿನ ಮನಿ 11,101 ರೂಪಾಯಿ. ಯುಗಾದಿಯ ಶುಭ ಗಳಿಗೆಯೊಳಗ ಸಿಹಿ ಕಹಿ ನೋವು ನಲಿವು ಎಲ್ಲವೂ ನನ್ನ ಪಾಲಿಗಿರಲಿ ಭಗವಂತ. ನಿನ್ನ ಮ್ಯಾಲ ನನಗೇನು ಸಿಟ್ಟಿಲ್ಲ, ಆದ್ರೆ ನಿನ್ನ ಕೃಪೆಯೊಂದು ನನಗೆ ಯಾವತ್ತಿಗೂ ಇರಲಿ ಅಂತ ಒಂದು ಕ್ಷಣ ಭಗವಂತನ ಹತ್ರ ಪ್ರಾರ್ಥನೆಯನ್ನ ಮಾಡಿ ಹೊಸ ವರ್ಷದ ತಮ್ಮೆಲ್ಲರಿಗೂ ಹಾರ್ದಿಕ ಶುಭ ಕಾಮನೆಗಳನ್ನ ತಿಳಿಸುವುದರ ಮೂಲಕ ಇವತ್ತೊಂದು ಬಹಳ ಅದ್ಭುತವಾದ ದಿನ ಆಗಿರೋದ್ರಿಂದ ಒಂದು ವಿಶೇಷವಾಗಿರುವಂಥ ಮಾತುಗಳನ್ನ ಹೇಳಕ್ಕೆ ಇಚ್ಛಾ ಪಡ್ತೇನೆ. ಏನು ಅಂತಂದ್ರೆ, ನಾಳೆ ಬರುವಂಥ ಜೂನ್ನಲ್ಲಿ ಅದೇ ಮಠದ ಆವರಣದೊಳಗೆ ಕಟ್ಟಿಸಿರುವಂಥ ಶಾಲೆಯ ಕಟ್ಟಡದೊಳಗೆ LKG UKG ಮತ್ತೆ ನರ್ಸರಿ ಶಾಲೆಗಳನ್ನ ಇದೇ ಜೂನ್ನಿಂದ ಪ್ರಾರಂಭ ಆಗ್ತದೆ ಅನ್ನುವಂತ ಹೆಮ್ಮೆಯ ಸಂಗತಿಯನ್ನ ಈ ಒಂದು ಶುಭ ಗಳಿಗೆಯಲ್ಲಿ ನಾನು ಹೇಳೋದಕ್ಕೆ ಬಹಳ ಸಂತಸವನ್ನ ಪಡ್ತಿದ್ದೇನೆ. ನೀವು ಕೊಡುವಂತ ಕಾಣಿಕೆ, ನೀವು ಕೊಡುವಂತ ತುಲಾಭಾರದ ಕಾಣಿಕೆ, ಅದು ಯಾವುದು ನನ್ನ ಮೊಬೈಲ್ಗೂ ಸಹಿತ ರಿಚಾರ್ಜ್ ಮಾಡಿಸ್ಕೊಳ್ಳಲ್ಲ. ನಿಮ್ಮದೇ ಆದ ಹೆಸರಿನೊಳಗ ಶಾಲೆಯೊಳಗ ನಾನು FD ಅನ್ನ ಇಟ್ಟು ಮಕ್ಕಳಿಗೆ ಉಚಿತವಾಗಿ ಒಂದಿಷ್ಟು ಎಲಿಜಿಬಲ್ ಸ್ಟೂಡೆಂಟ್ಸ್ ಗಳಿಗೆ ಉಚಿತವಾಗಿ ಕೊಡುವಂತ ಪ್ರಯತ್ನವನ್ನ ಮಾಡ್ತಿದ್ದೇನೆ. ಹಾಗಾಗಿ ನೀವು ಕೊಡುವಂತ ಕಾಣಿಕೆ ಅದು ನನಗಲ್ಲ, ನಿಮ್ಮ ಮಕ್ಕಳಿಗೆ ಅನ್ನುವಂಥದ್ದನ್ನ ಯಾರು ಮರೆಯಬಾರದು. ಯಲ್ಲಪ್ಪ ನಡುವಿನ ಮನೆ 11,101 ರೂಪಾಯಿ ಒಂದು ಬಾರಿ. ಇನ್ನೊಂದು 2 ರಿಂದ 3 ದಿನದೊಳಗಾಗಿ ಆ ಶಾಲೆಗೆ ಸಂಬಂಧಪಟ್ಟಿರುವಂತಹ ಎಲ್ಲ ಪಾಂಪ್ಲೆಟ್ಸ್ ಗಳನ್ನ ಇದೇ ವೇದಿಕೆ ಮೇಲೆ ನಮ್ಮ ಎಲ್ಲ ಹಿರಿಯರ ಸಮ್ಮುಖದೊಳಗ ಅದನ್ನ ಬಿಡುಗಡೆಗೊಳಿಸುವಂತಹ ಕಾರ್ಯಕ್ರಮವು ಸಹಿತ ಇದೇ ಪುರಾಣದೊಳಗೆ ಜರುಗ್ತದೆ ಅನ್ನುವಂತ ಹೆಮ್ಮೆಯು ಸಹಿತ ನನ್ನೊಳಗೆ ಅದೇ ಅನ್ನುವಂತಹ ಮಾತುಗಳನ್ನ ತಿಳಿಸಿ, ಪರಮ ಪೂಜ್ಯರು ಜ್ಞಾನಸುಧಾ ವಿದ್ಯಾಪೀಠ ಅಂತ ಹೇಳಿ 1976ನೇ ಇಸ್ವಿಯೊಳಗ ಸಂಸ್ಕೃತ ಪಾಠಶಾಲೆಯನ್ನ ತಯಾರು ಮಾಡಿದ್ರು. ಆ 76ರೊಳಗ ನಿಂತು ಹೋಗಿರುವಂತ ಸಂಸ್ಕೃತ ಪಾಠಶಾಲೆಯ ಹೆಸರು ಜ್ಞಾನಸುಧಾ ವಿದ್ಯಾಪೀಠ. ಇವತ್ತಿಗೂ ಸಹಿತ ಅವರದೇ ಹೆಸರಿನ ಮೇಲೆ ಜ್ಞಾನಸುಧಾ ವಿದ್ಯಾಪೀಠ, ಅದು ಕಿರಿಯ ಪೂರ್ವ ಪ್ರಾಥಮಿಕ ಶಾಲೆ ಅಂತ ನಾನು ಈ ಒಂದು ಸಂದರ್ಭದೊಳಗ ಹೆಸರನ್ನು ಸಹಿತ ತಮ್ಮೆಲ್ಲರಿಗೂ ತಿಳಿಪಡಿಸುವುದರ ಮೂಲಕ ಯಲ್ಲಪ್ಪ ಮಲ್ಲಯ್ಯ ಸ್ವಾಮಿ ಹೊರಗಿನ ಮಠ 12,101. ಮಲ್ಲಯ್ಯ ಸ್ವಾಮಿ ಹೊರಗಿನ ಮಠ 12,101 ರೂಪಾಯಿ. ಜೋರಾದ ಚಪ್ಪಾಳೆ. ಬೀರಪ್ಪ ಪೂಜಾರಿ ಮುಳ್ಳೊಳ್ಳಿ 15,000. ಬೀರಪ್ಪ ಪೂಜಾರಿ ಮುಳ್ಳೊಳ್ಳಿ ಶ್ರೀಯುತರಾಗಿರುವಂತಹ ಬೀರಪ್ಪ ಪೂಜಾರಿ ಮುಳ್ಳೊಳ್ಳಿ 15,101 ರೂಪಾಯಿ ಬಂದಿದೆ. ಬೀರಪ್ಪ ಪೂಜಾರಿ ಮುಳ್ಳೊಳ್ಳಿ 15,101 ರೂಪಾಯಿ ಒಂದು ಬಾರಿ. ನಿತ್ಯ ಈ ಪ್ರವಚನಕ್ಕೆ ಮಳ್ಳಿಯಿಂದ, ಅಖಂಡಳ್ಳಿಯಿಂದ, ಯತ್ನಾಳದಿಂದ
ನಮ್ಮ ಅಕ್ಕಪಕ್ಕದ ಗ್ರಾಮದವರಿಂದ ಸುಂಬುಡದಿಂದ ನಿತ್ಯ ನಮ್ಮ ಗ್ರಾಮಸ್ಥರು ಬರ್ತಿದ್ದಾರೆ. ಆ ಎಲ್ಲ ಗ್ರಾಮಸ್ಥರಿಗೆ ಮೊಟ್ಟ ಮೊದಲನೇದಾಗಿ ನಮ್ಮೂರಿನವರ ಆಗಿರುವಂತಹ ಎಲ್ಲ ತಾಯಂದಿರು ಮೊದಲಿಗೆ ಅವರಿಗೆ ಪ್ರಸಾದವನ್ನ ಮಾಡಿಸಿ ತಾವು ತದನಂತರ ಪ್ರಸಾದವನ್ನ ಮಾಡಬೇಕು ಅನ್ನುವಂಥ ಸೂಚನೆಯನ್ನ ತಿಳಿಸಿ ಬಂದಿರುವಂತಹ ಎಲ್ಲ ಅತಿಥಿ ಗಣ್ಯರಿಗೆ ನಮ್ಮೂರಿನವರಾಗಿರುವಂತಹ ತಾವುಗಳೆಲ್ಲ ಜೋರಾದ ಚಪ್ಪಾಳೆಯನ್ನ ಕೊಡುವುದರ ಮೂಲಕ ಈ ಗ್ರಾಮಕ್ಕೆ ನಾವೆಲ್ಲರನ್ನ ಸ್ವಾಗತಿಸಿಕೊಳ್ಳುವಂತಹ ಗಳಿಗೆ ಬೀರಪ್ಪ ಪೂಜಾರಿ ಮುಳ್ಳೊಳ್ಳಿ 15,101 ರೂಪಾಯಿ ಒಂದು ಬಾರಿ. ಬೀರಪ್ಪ ಪೂಜಾರಿ ಮುಳ್ಳೊಳ್ಳಿ 15,101 ರೂಪಾಯಿ 2 ಬಾರಿ. $15,101 ರೂಪಾಯಿ ಬೀರಪ್ಪ ಪೂಜಾರಿ ಮುಳ್ಳೊಳ್ಳಿ 3 ಬಾರಿ ಜೋರಾದ ಚಪ್ಪಾಳೆ. ಅವು ನಾಳೆ ಮಾಡೋಣ ಏನಂತಾನೆ 1,000 ಸಣ್ಣ 30 ರೂಪಾಯಿ ಸಣ್ಣ 30 ಮಕ್ಕಳಲ್ಲಿ ಒಂದೇ ಇಟ್ಬಿಡ್ರಿ. ಟೈಮ್ ಭಾಳ ಆಗ್ತದೆ ಬನ್ನಿ, ಟೈಮ್ ಆಗ್ತದೆ. ಇನ್ನೊಂದು ನಾನು ಅದೇ ಅನ್ನಕ್ಕೆ ಇದಕ್ಕೆ ಮತ್ತೆ ಇದಕ್ಕೆ ಟೈಮ್ ಸಿಗ್ಲಾರ್ದಂಗೆ ಬೈ ಸ್ವಲ್ಪ ಅದೇನು ಬೇಡ ಅನ್ನಿಸ್ತು. ಇಲ್ಲಿ ತನಕ ಹೇಳೋದು ಬೇಡ ಹೇಳ್ಬಿಡೋಣ ಆಲ್ಮೋಸ್ಟ್ ಎಲ್ಲ. ಇವತ್ತಿನ ಪ್ರಸಾದ ದಾಸೋಹ ಸೇವಾರ್ಥಿಗಳಾಗಿರುವಂಥ ಸೋಪಣ್ಣ ತಂದೆ ಬಸಪ್ಪ ಮಾತಂಗಿ ಸಾಕಿನಿ ಯಡ್ರಾಮಿ ಅವರು ಕಾಯಿ ಪಲ್ಲೆಯ ವ್ಯಾಪಾರಸ್ಥರು. ಕಾಯಿ ಪಲ್ಲೆಯನ್ನು ಸುಮ್ಮನೆ ಹೊರಗೆ ಮಾರಾಟ ಮಾಡೋದಕ್ಕಿಂತ ಒಂದು ಕ್ಷಣ ಶರಣ ಬಸವರ ದಾಸೋಹದೊಳಗ ನಾನು ದಾಸೋಹವನ್ನ ಮಾಡಿಸಿ ಕೃತಾರ್ಥನಾಗಬೇಕು, ಅಷ್ಟೇ ಎಲ್ಲ ತುಲಾಭಾರವನ್ನ ಮಾಡಿಸಿ ನಾನು ಆಶೀರ್ವಾದವನ್ನ ಪಡ್ಕೊಳ್ಬೇಕು ಅನ್ನುವ ಹಂಬಲದಿಂದ ಸೋಪಣ್ಣ ತಂದೆ ಬಸಪ್ಪ ಮಾತಂಗಿ ಅವರು ಇವತ್ತಿನ ಪ್ರಸಾದದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಗಳನ್ನ ಕೊಡುವುದರ ಮೂಲಕ ಇವತ್ತಿನ ದಾಸೋಹ ಸೇವಾರ್ಥಿಗಳಿಗೆ ಗೌರವದ ಸನ್ಮಾನ ಜರುಗುತ್ತದೆ. ದಂಪತಿಗಳ ಸಮೇತ ಬರಬೇಕು. ಭಗವಂತನ ಕರುಣೆ ಆಯ್ತು ಅಂದ್ರೆ ಏನೆಲ್ಲ ಆಗ್ತದೆ ಅನ್ನೋದಕ್ಕ 26ನೇ ತಾರೀಕಿನವರೆಗೂ ಎಲ್ಲ ಪ್ರಸಾದ ಸೇವಾರ್ಥಿಗಳು ಈಗಾಗಲೇ ಒಪ್ಪಿಕೊಂಡಿದ್ದ. ನಾ ಮಾಡಿಸ್ತೀನಿ ಅನ್ನಂಗಿತ್ತು ಅಂದ್ರೆ 27ನೇ ತಾರೀಕು ಒಂದಿನ ಅದೇ 27 ಅಣ್ಣ ಎಲ್ಲಿದಾನ ಎಲ್ಲರೂ ಕಾಣಲಿಲ್ಲ 27 27 ಸಹಿತ ಫುಲ್ ಆಗಿದಂತ ಒಂದ್ಸಲ ಜೋರಾಗಿ ಚಪ್ಪಾಳೆ ಹಾಕಿ. ಇದಕ್ಕಂತ ಮಹಾದಾಸೋಹದ ಪರಿಕಲ್ಪನೆ ಅಂತ ಬರ್ಲಿಕ್ಕಂದ್ರೆ ನಾ ಕಳಿಸೋಲ್ಲ ಪ್ರಸಾದ ಸೇವಾರ್ಥಿ ಅನೌನ್ಸ್ಮೆಂಟ್ ಅಪ್ಪ ಹೇಳಿಸಿಲ್ಲ ಅನೌನ್ಸ್ಮೆಂಟ್ಸ್ ಕಾಯಿ ಜಲ್ದಿ ಬಾ ಏನಾದರೂ ಜಲ್ದಿ ಬಾ ಜಲ್ದಿ ನಿಮ್ಮ ನಾನು ಬರ್ತೀನಿ ತಡಿ ಬಾಯ್ ಬರ್ರಿ ಇಲ್ಲಿಟ್ರಿ ನಾನು ಬರ್ತೀನಿ ಅವಿಟ್ರಿ ನಿಮ್ಮ ರೂಮ್ನಲ್ಲಿ ಮಾಯಿ ರೂಮ್ನಾಗ ಬಾಯ್ ಬಾರೋ ಇರ್ತದಲ್ಪ ಅಲ್ಲಿ ಅವ್ರಿಗೆ ಹಾಕು ಅವ್ರಿಗೆ ಹಾಕ್ತಾರೆ ಜೊತೆ ಬಿದ್ದು ನೋಡಿ ಹಾಕು ಶರತಿ ಅಂಗಡಿ ಹೋಗಿ ಒಂದು 20 ನಿಮಿಷ ಅನ್ಕೋತೀನಿ. ಶರಟಿ ಬೇಕಂದ್ರೆ ಹಾಕಮ್ಮ ಮುಂದೇನು ನೀವು ಹೇಳಿ ನಾನು ನಿಮ್ಮ ಜೊತೆ ನಿಮ್ಮ ಜೊತೆ ನಾನು ಬರ್ತೀನಿ. ಮತ್ತು ಪಟ್ಟಿ ಗಿಟ್ಟಿ ಏನಾರ ಓದೋದಿದ್ರೆ ಹೇಳಿ ಹಾಕೊಂಡು ರೂಮ್ ಅಲ್ಲ ಇದು ಚಾಲು ಆಯ್ತಂದ್ರೆ ಗದ್ಲ ನೀವಿಲ್ಲ ಕುಂದ್ರೆ
ಇಲ್ಲ ಇಲ್ಲ ಅಲ್ಲಿ ಬರ್ತೀವಲ್ಲ ತುಲಾಭಾರ ಮಾಡಿ ಅವಾಗ ತಕ್ಕದ ಈ ಊರಿನ ನಗರದ ಪ್ರಮುಖ ವ್ಯಾಪಾರಿಗಳಾಗಿರುವಂಥ ಶ್ರೀ ಶ್ರೀಶೈಲ್ ಬಸಣ್ಣ ಮಾಸ್ಟರ್ ಸಾವು ತಾಳಿಕೋಟಿ ಕಿರಾಣಿ ಅಂಗಡಿ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ 11,111 ರೂಪಾಯಿಗಳನ್ನು ಕಾಣಿಕೆಯಾಗಿ ನೀಡಿದ್ದಾರೆ. ಅದೇ ರೀತಿಯಾಗಿ ನಮ್ಮವರೇ ಆಗಿರುವಂಥ ಅಣ್ಣಯ್ಯ, ಈರಯ್ಯ, ಹಿರೇಮಠ್ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ 11,008 ರೂಪಾಯಿಗಳನ್ನು ಕಾಣಿಕೆಯಾಗಿ ನೀಡಿದ್ದಾರೆ. ಅವರಿಗೂ ಕೂಡ ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಬಸವೇಶ ಕಾಪಾಡಲಿ ಅಂತ ಅವರಿಗೆ ಬೇಡಿಕೊಳ್ತಾ ಇದ್ದೀವಿ. ಅವರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆ. ನೀವು ಹೇಳ್ದ ಮುಂದೆ ಈಗ ಪರಮ ಪೂಜ್ಯ ಶ್ರೀಗಳವರಿಗೆ ಇವತ್ತಿನ ಪ್ರಸಾದದ ದಾಸೋಹಿಗಳಾಗಿರುವಂಥ ಸೋಪಣ್ಣ ದಂಪತಿಗಳು ಒಂದು ತುಲಾಭಾರ ಸೇವೆಯನ್ನು ಮಾಡಬೇಕು. ಮೊದಲು ಪಾದ ಪೂಜೆ ಆಗೋಣ ಅವು ಇಡಬೇಕು, ಅವು ಪೂಜೆ ಮಾಡಿ ಅವು ಇಡಬೇಕು. ಹಾಂ, ಅದರ ಮೇಲೆ ಕುಂತು ಬೇಗ ಸೋಪಣ್ಣ ದಂಪತಿಗಳು ವೇದಿಕೆಗೆ ಬಂದು ತುಲಾಭಾರ ಸೇವೆಯನ್ನು ಮಾಡಬೇಕು.